ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈ ಒಂದು ಕಳೆದ ತರಗತಿಯಲ್ಲಿ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ಆ 3 ವಿಷಯಗಳು ಯಾವಪ್ಪ ಅಂತಂದ್ರೆ ಒಂದು ಈಜಿಪ್ತಿನ ಕಾಲಾವಧಿಯ ರಾಜಕೀಯ ಸ್ಥಿತಿ ಆಗಿರ್ಬೋದು, ಮತ್ತೊಂದು ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ತದನಂತರದಲ್ಲಿ ಈಜಿಪ್ತಿನ ಕಾಲಾವಧಿಯ ಒಂದು ಆರ್ಥಿಕ ಸ್ಥಿತಿ. ಹೀಗೆ ಈ 3 ವಿಷಯಗಳ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಕಳೆದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದೇ ಒಂದು ವಿಷಯವನ್ನು ಮುಂದುವರಿಸಿ, ಯಾವ ಒಂದು ವಿಷಯಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯ ಒಂದು ಅಥವಾ ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯವನ್ನು ಮುಂದುವರಿಸಿ ಈ ಒಂದು ವಿಷಯದಲ್ಲಿ ಸದ್ಯ ಇಂದಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಮತ್ತೊಂದು ಮುಖ್ಯ ವಿಷಯದ ಬಗ್ಗೆ ಚರ್ಚೆನೆ ಕೈಗೊಳ್ಳೋಣ. ಆ ಮತ್ತೊಂದು ಮುಖ್ಯ ವಿಷಯ ಯಾವಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ಒಂದು ಧಾರ್ಮಿಕ ಸ್ಥಿತಿ, ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಈಜಿಪ್ತಿಯನ್ಸ್. ಸದ್ಯ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯ ಒಂದು ಧಾರ್ಮಿಕ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಈಜಿಪ್ತಿನ ಕಾಲಾವಧಿಯ ಒಂದು ಧಾರ್ಮಿಕ ಸ್ಥಿತಿಯನ್ನು ತೆಗೆದುಕೊಂಡಾಗ ಜಗತ್ತಿನಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಒಂದು ನಾಗರಿಕತೆಗಳಿಗೆ ಈ ಒಂದು ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಧರ್ಮವನ್ನು ಹೋಲಿಕೆ ಮಾಡಿಕೊಂಡಾಗ ಇವರ ಒಂದು ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಕಂಡುಬರುತ್ತೆ. ಆ ಒಂದು ಲಕ್ಷಣ ಯಾವಪ್ಪ ಅಂದ್ರೆ ಮಮ್ಮೀಕರಣ ಅಂತಕ್ಕಂಥ ಒಂದು ಪದ್ಧತಿ ಈ ಒಂದು ಈಜಿಪ್ಟ್ ನಾಗರಿಕತೆಯ ಕಾಲಾವಧಿಯಲ್ಲಿ ಕಂಡುಬರುತ್ತೆ. ಹೀಗೆ ಒಟ್ಟಾರೆಯಾಗಿ ಈ ಒಂದು ಮಮ್ಮೀಕರಣ ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಹಾಗೂ ಈಜಿಪ್ಟಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ದೇವರುಗಳ ಹಿನ್ನೆಲೆ ಆಗಿರ್ಬೋದು, ಹೀಗೆ ಈ 2 ವಿಷಯಗಳನ್ನ ಕುರಿತು ಚರ್ಚಿಸುವ ಸಲುವಾಗಿ ಸದ್ಯ ನಾವೇನ್ ಮಾಡ್ತಿದ್ವಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ಒಂದು ಧಾರ್ಮಿಕ ಸ್ಥಿತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋದು. ಇನ್ನು ಈಜಿಪ್ಟಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಸ್ಥಿತಿಯನ್ನು ತೆಗೆದುಕೊಂಡಾಗ ಅವರ ಕಾಲಾವಧಿಯಲ್ಲಿ ಮುಖ್ಯವಾಗಿ 2 ರೀತಿಯಾಗಿರ್ತಕ್ಕಂಥ ಒಂದು ಆರಾಧನೆಗಳು ಕಂಡು ಬರ್ತವೆ. ಎಷ್ಟು ರೀತಿಯಾಗಿರ್ತಕ್ಕಂಥ ಆರಾಧನೆಗಳು ರೀ? 2 ರೀತಿಯಾಗಿರ್ತಕ್ಕಂಥ ಆರಾಧನೆಗಳು. ಆ 2 ರೀತಿಯಾಗಿರ್ತಕ್ಕ ಆರಾಧನೆಗಳಪ್ಪ ಅಂದ್ರೆ ಒಂದು ಏಕದೇವತಾರಾಧನೆ, ಮತ್ತೊಂದು ಬಹುದೇವತಾರಾಧನೆ. ಈ ಏಕದೇವತಾರಾಧನೆ ಮತ್ತು ಬಹುದೇವತಾರಾಧನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಏಕದೇವತಾರಾಧನೆ ಅಂತ ತೆಗೆದುಕೊಂಡಾಗ ಇದನ್ನ ಮೊನೋಥಿಸಮ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಮೊನೋಥಿಸಮ್. ಈ ಬಹುದೇವತಾರಾಧನೆಯನ್ನ ಪಾಲಿಥಿಸಮ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪಾಲಿಥಿಸಮ್. ಏಕದೇವತಾರಾಧನೆ ಅಂತ ತೆಗೆದುಕೊಂಡಾಗ ವರ್ಷಿಪ್ ಆಫ್ ದಿ ಸಿಂಗಲ್ ಗಾಡ್, ಏಕದೇವರನ್ನ ಪೂಜಿಸುವುದಕ್ಕ ಏಕದೇವತಾರಾಧನೆ ಅಂತ ಕರೀತಾರು. ಬಹುದೇವತಾರಾಧನೆ ಅಂದ್ರೆ ವರ್ಷಿಪ್ ಆಫ್ ದಿ ಮೆನಿ ಗಾಡ್ಸ್, ಹಲವಾರು ದೇವರುಗಳನ್ನ ಪೂಜಿಸೋದಕ್ಕೆ ಬಹುದೇವತಾರಾಧನೆ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಈಜಿಪ್ತಿಯನ್ನರ ಕಾಲಾವಧಿಯ ಒಂದು ಧಾರ್ಮಿಕ ಸ್ಥಿತಿ ಅಂತ ತೆಗೆದುಕೊಂಡಾಗ ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಆಚರಣೆಗಳ ಹಿನ್ನೆಲೆಗೆ ಬಂದಾಗ ಅಲ್ಲಿ ನಮ್ಗೇನು ಕಂಡು ಬರುತ್ತಪ್ಪ ಅಂದ್ರೆ 2 ರೀತಿಯಾಗಿರ್ತಕ್ಕಂಥ ಒಂದು ಆರಾಧನೆಗಳು ಕಂಡು ಬರ್ತಾವೆ. ಒಂದು ಕಡೆ ಏಕದೇವತಾರಾಧನೆಯೂ ಕಂಡು ಬರ್ತೈತೆ, ಮತ್ತೊಂದು ಕಡೆ ಬಹುದೇವತಾರಾಧನೆಯೂ ಕಂಡು ಬರ್ತದೆ. ಇನ್ನು ಅತಿ ಹೆಚ್ಚಾಗಿ ಯಾವುದು ರೂಢಿಯಲ್ಲಿತ್ತಪ್ಪ ಅಂದ್ರೆ ಈ ಒಂದು ಬಹುದೇವತಾರಾಧನೆ. ಈ ಬಹುದೇವತಾರಾಧನೆ ಯಾಕೆ ರೂಢಿಯಲ್ಲಿತ್ತಪ್ಪ ಅಂತಂದ್ರೆ ಈಜಿಪ್ತಿಯನ್ನರು ಕೇವಲ ದೇವರುಗಳನ್ನ ಮಾತ್ರ ಪೂಜಿಸದೆ ಇವರು ಪ್ರಾಣಿ ಮತ್ತು ಪಕ್ಷಿಗಳನ್ನ ಪೂಜೆ ಮಾಡ್ತಿದ್ರು. ಹೀಗಾಗಿ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಆನಿಮಿಸಮ್ ಮತ್ತು ಟೋಟೆಮಿಸಮ್. ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಒಂದು ಕಡೆ ಪ್ರಾಣಿಗಳ ಪೂಜೆಯೂ ಅಸ್ತಿತ್ವದಲ್ಲಿತ್ತು, ಮತ್ತೊಂದು ಕಡೆ ಪಕ್ಷಿಗಳ ಪೂಜೆಯೂ ಸಹ ಅಸ್ತಿತ್ವದಲ್ಲಿ. ಹೀಗೆ ಈಜಿಪ್ತಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಕೇವಲ ದೇವರುಗಳನ್ನ ಮಾತ್ರ ಪೂಜಿಸದೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಣಿಗಳನ್ನ ಹಾಗೂ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಪಕ್ಷಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಬಹುದೇವತಾರಾಧನೆ ನೋಡಿರುತ್ತೆ. ಇನ್ನು ಈ ಬಹುದೇವತಾರಾಧನೆ ಕಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ದೇವರಿಗಳಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಗುಡಿಗಳನ್ನ ಕಟ್ತಿದ್ರು. ಹೀಗಾಗಿ ದೇವರಿಗೋಸ್ಕರ ಗುಡಿಗಳನ್ನ ಕಟ್ಟಿ ಆ ಒಂದು ಗುಡಿಯಲ್ಲಿ ಈ ಒಂದು ದೇವರ ಮೂರ್ತಿಗಳನ್ನ ಇಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಪೂಜೆಯನ್ನು ಕೈಗೊಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಇದೇ ಈಜಿಪ್ತಿಯನ್ನರ ಜನರಿಗೆ ಟ್ರಾನ್ಸ್ಮಿಷನ್ ಆಫ್ ಸೋಲ್ ಅಂತ ಕರಿತಿರಲ್ಲ, ಆತ್ಮಗಳ ಪುನರ್ ಆಗಮನ ಅಂತ ನಾವೇನು ಕರಿತಿರಲ್ಲ. ಹೀಗೆ ಒಬ್ಬ ಸತ್ತ ವ್ಯಕ್ತಿಯ ಆತ್ಮ ಮತ್ತೆ ಹುಟ್ಟಿ ಬರುವುದು,
ಹೀಗೆ ಈ ಒಂದು ಆತ್ಮಗಳ ಪುನರ್ ಆಗಮನದಲ್ಲಿ ಈ ಒಂದು ಈಜಿಪ್ತಿನ ಜನರು ನಂಬಿಕೆಯನ್ನು ಹೊಂದಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಅವರ ಕಾಲಾವಧಿಯ ಒಂದು ಧಾರ್ಮಿಕ ಆಚರಣೆಗಳ ಹಿನ್ನೆಲೆಗೆ ಬಂದಾಗ ಈಜಿಪ್ತಿಯನರ ಕಾಲಾವಧಿಯಲ್ಲಿ ಏಕದೇವತಾರಾಧನೆ ಮತ್ತು ಬಹು ದೇವತಾರಾಧನೆ ಆಚರಣೆಯಲ್ಲಿತ್ತು. ಆದರೆ ಅತಿ ಹೆಚ್ಚಾಗಿ ಬಹು ದೇವತಾರಾಧನೆ ಕಂಡುಬರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಈಜಿಪ್ತಿಯನರು ಕೇವಲ ದೇವರುಗಳು ಅಷ್ಟೇ ಅಲ್ಲದೆ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಹ ಪೂಜೆ ಮಾಡ್ತಿದ್ರು. ಇನ್ನು ಈ ಏಕದೇವತಾರಾಧನೆ ಅತಿ ಹೆಚ್ಚಾಗಿ ಜಾರಿಗೆ ಬಂದಿದ್ದು ಯಾರ ಕಾಲಾವಧಿಯಲ್ಲಪ್ಪ ಅಂದ್ರೆ ಅದು 4ನೇ ಅಮೆನ್ಹೋಟಪ್ ಅಂತಕ್ಕಂಥ ಫೇರೋನ ಕಾಲಾವಧಿಯಲ್ಲಿ. 4ನೇ ಅಮೆನ್ಹೋಟಪ್. ಹೀಗೆ ಈ 4ನೇ ಅಮೆನ್ಹೋಟಪ್ಪನ ಕಾಲಾವಧಿಯಲ್ಲಿ ಏನಕ್ಕಪ್ಪ ಅಂದ್ರೆ ಈ ಒಂದು ಏಕ ದೇವತಾರಾಧನೆ ಕಂಡುಬರ್ತದೆ. ಇನ್ನು ಈ ಫೇರೋನನ್ನ ಹೊರತುಪಡಿಸಿದ್ರೆ ಉಳಿದಂತೆ ಕಂಡುಬರ್ತಕ್ಕಂಥ ಎಲ್ಲ ಫೇರೋಗಳ ಕಾಲಾವಧಿಯಲ್ಲಿ ಈ ಒಂದು ಪಾಲಿಥಿಯಿಸಂ ಅಥವಾ ಬಹು ದೇವತಾರಾಧನೆ ಆಚರಣೆಯಲ್ಲಿ. ಹೀಗೆ ಒಟ್ಟಾರೆಯಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ದೇವರುಗಳ ಹಿನ್ನೆಲೆಗೆ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ದೇವರು ಯಾರಪ್ಪ ಅಂದ್ರೆ ಮೊದಲನೇ ಒಂದು ದೇವರು ಅಮುಂಡ್ರಾ. ಮೊದಲನೇ ಒಂದು ದೇವರು ಯಾರಪ್ಪ ಅಂದ್ರೆ ಅಮುಂಡ್ರಾ. ಈ ಅಮುಂಡ್ರಾನ ಏನಂತ ಕರೀತಾರಪ್ಪ ಅಂತಂದ್ರ ಈಜಿಪ್ತಿನ ನಿರ್ಮಾತೃ ಅಂತ ಕರೀತಾರೆ. ಏನಂತ ಕರೀತಾರೆ? ಈಜಿಪ್ತಿನ ನಿರ್ಮಾತೃ, ಕ್ರಿಯೇಟರ್ ಆಫ್ ಈಜಿಪ್ಟ್. ಯಾವ ದೇವರನ್ನ? ಅಮುಂಡ್ರಾ ಅಂತಕ್ಕಂಥ ದೇವರನ್ನ. ಹೀಗೆ ಈ ಅಮುಂಡ್ರಾ ಅಂತಕ್ಕಂಥ ದೇವರನ್ನ ಈಜಿಪ್ತಿನ ನಿರ್ಮಾತೃ ಅಂತ ಕರೆಯುವುದು ಅಷ್ಟೇ ಅಲ್ಲದೆ ಇದೇ ದೇವರೇನಪ್ಪ ಅಂತಂದ್ರ ಕಿಂಗ್ ಆಫ್ ದಿ ಗಾಡ್ಸ್. ಈ ದೇವರೇನಾಗಿದ್ರಿ? ಕಿಂಗ್ ಆಫ್ ದಿ ಗಾಡ್ಸ್ ಅಂದ್ರ ದೇವರ ದೇವನಾಗಿದ್ದ, ಎಲ್ಲ ದೇವರುಗಳ ಮೇಲೆ ಹೆಡ್ ಆಗಿದ್ದ. ಯಾರ್ರೀ? ಅಮುಂಡ್ರಾ ಅಂತಕ್ಕಂಥ ಒಂದು ದೇವರು. ಇದು ಮೊದಲನೇ ಒಂದು ದೇವರು. ಇನ್ನು ಎರಡನೇದಾಗಿ ಮತ್ತೊಂದು ದೇವರು ಕಂಡು ಬರುತ್ತೆ, ರಾ ಅಂತಕ್ಕಂಥ ದೇವರು. ಯಾವ ದೇವರ್ರೀ? ರಾ. ರಾ ಅಂದ್ರೆ ಗಾಡ್ ಆಫ್ ಸನ್ ಅಥವಾ ಸನ್ ಆಫ್ ಗಾಡ್, ಸೂರ್ಯ ದೇವ ಎಂದರ್ಥ. ರಾ ಅಂದ್ರೆ ಏನ್ರಿ? ಸೂರ್ಯ ದೇವ ಎಂದರ್ಥ. ಇದು ಎರಡನೇ ದೇವರು. ಇನ್ನು ಮೂರನೇ ಒಂದು ದೇವರನ್ನು ತೆಗೆದುಕೊಂಡಾಗ ಓಸಿರಿಸ್. ಓಸಿರಿಸ್ ಇದು ಮೂರನೇ ದೇವರು. ಓಸಿರಿಸ್ ಅಂತ ತೆಗೆದುಕೊಂಡಾಗ ಗಾಡ್ ಆಫ್ ದಿ ಡೆಡ್ ಆರ್ ಅಂಡರ್ ವರ್ಲ್ಡ್ ಗಾಡ್. ಓಸಿರಿಸ್ ಅಂದ್ರೆ ಏನ್ರಿ? ಮೃತ್ಯು ದೇವತೆ ಎಂದರ್ಥ. ಓಸಿರಿಸ್ ತರಗಿರಪ್ಪ ಅಂದ್ರೆ ಮೃತ್ಯು ದೇವತೆ ಅಥವಾ ಪಾತಾಳ ದೇವತೆ. ಮೃತ್ಯು ದೇವತೆ ಅಥವಾ ಪಾತಾಳ ದೇವತೆ, ಪಾತಾಳ ದೇವತೆ, ಅಂಡರ್ ವರ್ಲ್ಡ್ ಗಾಡ್ ಅಂತ ಕರೀತಾರೆ. ಇನ್ನಂತರ ಓಸಿರಿಸ್ ನಂತರ ಮತ್ತೊಂದು ದೇವರು ಕಂಡು ಬರುತ್ತೆ. ಆ ದೇವರು ಯಾರಪ್ಪ ಅಂದ್ರೆ ಇಸಿಸ್. ಇಸಿಸ್ ಅಂದ್ರ ಗಾಡೆಸ್ ಆಫ್ ಮದರ್ಹುಡ್. ಇಸಿಸ್ ಅನ್ನೋಳು ಯಾವ ದೇವತೆಪ್ಪ ಅಂದ್ರ ಗಾಡೆಸ್ ಆಫ್ ಮದರ್ಹುಡ್ ಅಂದ್ರ ಮಾತೃದೇವತೆ. ಇಸಿಸ್ ಯಾರಪ್ಪ ಅಂದ್ರ ಮಾತೃದೇವತೆ. ಮಾತೃದೇವತೆ ಅಷ್ಟೇ ಅಲ್ಲದೆ ಇದೇ ಇಸಿಸ್ ಓಸಿರಿಸ್ ಅನ್ನ ಹೆಂಡತಿ ಆಗಿದ್ದಳು. ಈ ಓಸಿರಿಸ್ ಅಂತಕ್ಕಂಥ ದೇವರ ಹೆಂಡತಿ ಇಸಿಸ್, ಇವಳು ಮಾತೃದೇವತೆಯಾಗಿದ್ದಳು. ಹೀಗೆ ಈ ರೀತಿಯಾಗಿ ಮುಖ್ಯವಾಗಿ 4 ದೇವರುಗಳು ಕಂಡು ಬರುತ್ತಿದ್ದು. ಈ 4 ದೇವರುಗಳು ಅಷ್ಟೇ ಅಲ್ಲದೆ ತದನಂತರದಲ್ಲಿ ಕೆಲವೊಂದಿಷ್ಟು ಕಡೆ ಮೈನರ್ ಗಾಡ್ಸ್ ಕಂಡು ಬರ್ತಾವ, ಅಂದ್ರೆ ಕೆಳವರ್ಗದ ಶ್ರೇಣಿಯ ದೇವರುಗಳು ಕಂಡು ಬರ್ತಾವ. ಉದಾಹರಣೆಗೆ ಹೋರಸ್ ಮತ್ತು ಹ್ಯಾಥರ್. ಹೋರಸ್ ಮತ್ತು ಹ್ಯಾಥರ್ ಇವುಗಳನ್ನ ನಾವೇನಂತ ಕರಿತಪ್ಪ ಅಂದ್ರೆ ಮೈನರ್ ಗಾಡ್ಸ್ ಅಥವಾ ಕೆಳವರ್ಗದ ದೇವರುಗಳು ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ದೇವರುಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ. ಇನ್ನು ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಎಲ್ಲ ದೇವರುಗಳನ್ನ ನೋಡಿದ ನಂತರ ಇದೇ ಇವರ ಒಂದು ಧಾರ್ಮಿಕ ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಲಕ್ಷಣ ಯಾವಪ್ಪ ಅಂದ್ರೆ ಮಮ್ಮಿಫಿಕೇಶನ್. ಯಾವ್ದ್ರಿ? ಮಮ್ಮಿಫಿಕೇಶನ್ ಅಂದ್ರ ಮಮ್ಮೀಕರಣ ಅಂತಕ್ಕಂಥ ಒಂದು ಪದ್ಧತಿ. ಯಾವ ಪದ್ಧತಿ ರೀ? ಮಮ್ಮೀಕರಣ ಅಂತಕ್ಕಂಥ ಒಂದು ಪದ್ಧತಿ. ಇದು ಈಜಿಪ್ಟ್ ನಾಗರಿಕತೆಯ ಧಾರ್ಮಿಕ ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಲಕ್ಷಣ. ಇನ್ನು ಮಮ್ಮೀಕರಣ ಅಥವಾ ಮಮ್ಮಿಫಿಕೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಪ್ರಿಸರ್ವೇಷನ್ ಆಫ್ ದಿ ಡೆಡ್ ಬಾಡೀಸ್ ಆಫ್ ದಿ ಫೇರೋಸ್ ಈಸ್ ಕಾಲ್ಡ್ ಮಮ್ಮಿಫಿಕೇಶನ್. ಮಮ್ಮೀಕರಣ ಅಂದ್ರೆ ಏನ್ರಿ? ದ ಪ್ರಿಸರ್ವೇಷನ್ ಆಫ್ ದಿ ಡೆಡ್ ಬಾಡೀಸ್ ಆಫ್ ಫೇರೋಸ್ ಈಸ್ ಕಾಲ್ಡ್ ಮಮ್ಮಿಫಿಕೇಶನ್. ಸತ್ತ ರಾಜರ ಶವಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯೇ ಮಮ್ಮೀಕರಣ. ಮಮ್ಮೀಕರಣ ಅಂದ್ರೆ ಏನ್ರಿ? ಸತ್ತ ರಾಜರ ಶವಗಳನ್ನು ಸಂರಕ್ಷಣೆ ಮಾಡುವ ಪದ್ಧತಿ. ಮಮ್ಮೀಕರಣ ಅಂದ್ರೆ ಏನ್ರಿ? ಸತ್ತ ರಾಜರ ಶವಗಳನ್ನ ಸಂರಕ್ಷಣೆ ಮಾಡುವ ಪದ್ಧತಿಯೇ ಮಮ್ಮೀಕರಣ. ಇನ್ನು ಈ ಮಮ್ಮೀಕರಣ ಅಂತ ಹೇಳ್ಕೊಂಡಾಗ ಇವರು ಸತ್ತ ರಾಜರ ಶವಗಳನ್ನ ಯಾಕೆ ಸಂರಕ್ಷಣೆ ಮಾಡ್ತಾ ಇದ್ರಿ?
ಇವರಿಗೆ ಏನಿತ್ರಿ, ದೇ ಬಿಲೀವ್ಡ್ ಟ್ರಾನ್ಸ್ಮಿಷನ್ ಆಫ್ ಸೋಲ್, ಅವರಿಗೆ ಆತ್ಮಗಳ ಪುನರ್ ಆಗಮನದಲ್ಲಿ ಒಂದು ನಂಬಿಕೆ ಇತ್ತು. ಸತ್ತ ವ್ಯಕ್ತಿಯ ಆತ್ಮ ಮತ್ತೆ ಹುಟ್ಟಿ ಬರುವುದು ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇವರು ಮಮ್ಮೀಕರಣ ಅಂತಕ್ಕಂಥ ಒಂದು ಪದ್ಧತಿನ ಆಚರಣೆ ಮಾಡ್ತಾರೆ. ಇನ್ನು ಈ ಮಮ್ಮೀಕರಣದ ಒಂದು ಮೆಥಡ್, ವಿಧಾನವನ್ನು ತೆಗೆದುಕೊಂಡಾಗ ಈ ಮೆಥಡ್, ಇವರ ಒಂದು ಈ ಮಮ್ಮೀಕರಣದ ಒಂದು ವಿಧಾನ ಯಾವ ರೀತಿ ಏಕೆಂದು ಬರುತ್ತಪ್ಪ ಅಂದ್ರೆ, ಇದು ಅಡ್ವಾನ್ಸ್ ಆಗಿ ನಡೆದಿದೆ. ಇದು ಈ ಒಂದು ಮಮ್ಮೀಕರಣದ ವಿಧಾನ ಅಡ್ವಾನ್ಸ್ ಅಂದ್ರೆ ಏನ್ರಿ, ಒಬ್ಬ ರಾಜ ಇನ್ನೇನು ಮರಣವನ್ನ ತನಂದ್ರ ಆ ಮರಣಕ್ಕಿಂತ ಮುಂಚೆಗೇನೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ತಯಾರಿಯನ್ನು ಮಾಡ್ಕೋತಿದ್ರು. ಹೀಗಾಗಿ ಈ ಒಂದು ತಯಾರಿಯನ್ನು ಮಾಡ್ಕೋತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಧಾನ ಯಾವಪ್ಪ ಅಂದ್ರ, ಒಬ್ಬ ಫೇರೋ ಅಂದ್ರೆ ಏನ್ರಿ, ಈಜಿಪ್ತಿನ ರಾಜ. ಹೀಗಾಗಿ ಒಬ್ಬ ಫೇರೋ ಸತ್ತ ನಂತರ ಆ ಸತ್ತಿರ್ತಕ್ಕಂಥ ಫೇರೋನನ್ನ ನೇರವಾಗಿ ಹೂಳದೆ, ಮಣ್ಣು ಕೊಡುವುದನ್ನು ನಾವೇನಂತ ಕರಿತೀವಿ, ಹೂಳುವುದು ಅಂತ ಕರಿತೀವಿ. ಹೀಗಾಗಿ ಆ ಸತ್ತಿರ್ತಕ್ಕಂಥ ಫೇರೋನನ್ನ ನೇರವಾಗಿ ಹೂಳದೆ ಅದೇ ಫೇರೋನ ಶವವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಕಡೆ ತೆಗೆದುಕೊಂಡು ಬಂದು ಆ ಒಂದು ಶವವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆ ಶವದಲ್ಲಿ ಇರ್ತಕ್ಕಂಥ ಒಳಗಿನ ಒಂದು ಅಂಗಾಂಗಗಳನ್ನ, ಇಂಟರ್ನಲ್ ಆರ್ಗನ್ಸ್ ಅಂತ ಏನ ಕರಿತಿರ್ಲಿಲ್ಲ, ಆ ಸತ್ತಿರ್ತಕ್ಕಂಥ ರಾಜನ ಒಂದು ಶವ, ಆ ಶವದಲ್ಲಿ ಇರ್ತಕ್ಕಂಥ ಒಂದು ಒಳಭಾಗಗಳನ್ನೆಲ್ಲ ತೆಗೆದು ಹಾಕ್ತಿದ್ರಿ. ಹೀಗೆ ಈ ಶವದ ಒಳಭಾಗಗಳನ್ನ ತೆಗೆದು ಹಾಕಿದ ನಂತರ ಉಳಿದಿರ್ತಕ್ಕಂಥ ಈ ಒಂದು ಶವವನ್ನ, ಯಾವ ಶವದ ಒಳಗಿನ ಅಂಗಾಂಗಗಳನ್ನ ತೆಗೆದು ಹಾಕಿ ಉಳಿದಿರ್ತಕ್ಕಂಥ ಒಂದು ಶವವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಸುಮಾರು 40 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ ರೀ, ಸುಮಾರು 40 ದಿನಗಳ ಕಾಲ ನಾರ್ಟಾನ್ ಅಂತಕ್ಕಂಥ ಒಂದು ಲವಣದಲ್ಲಿ, ಯಾವ ಲವಣದಲ್ಲಿ, ನಾರ್ಟಾನ್ ಅಂತಕ್ಕಂಥ ಒಂದು ಲವಣದಲ್ಲಿ ಡ್ರೈ ಮಾಡಲಿಕ್ಕೆ ಅಥವಾ ಒಣಗಿಸಲಿಕ್ಕೆ ಇಡ್ತಿದ್ರು. ಯಾವುದನ್ರಿ, ಒಳ ಅಂಗಾಂಗಗಳನ್ನ ಹೊರ ತೆಗೆದಿರ್ತಕ್ಕಂಥ ಒಂದು ಉಳಿದ ಬಾಡಿ ಅಥವಾ ಶರೀರ ಏನಿರುತ್ತಲ್ಲ ಆ ಒಂದು ಶರೀರವನ್ನು ಏನ್ ಮಾಡ್ತಾರಪ್ಪ ಅಂದ್ರ 40 ದಿನಗಳ ಕಾಲ ನಾರ್ಟಾನ್ ಅಂತಕ್ಕಂಥ ಒಂದು ಲವಣದಲ್ಲಿ ಒಣಗಿಸಲಿಕ್ಕೆ ಇಡ್ತಿದ್ರು. ಹೀಗೆ ಈ 40 ದಿನಗಳ ನಂತರ ಆ ಒಣಗಿರ್ತಕ್ಕಂಥ ಒಂದು ದೇಹದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಡ್ರೈ ಲೀವ್ಸ್ ಅಂತ ನಾವೇನು ಕರಿತಿರ್ಲಿಲ್ಲ, ಒಣಗಿದ ಎಲೆಗಳು ಹಾಗೂ ಸಾಡಸ್ಟ್ ಅಂದ್ರೆ ಏನ್ರಿ, ಕಟ್ಟಿಗೆಯ ಪುಡಿ. ಹೀಗೆ 40 ದಿನಗಳ ಕಾಲ ಒಣಗಿರ್ತಕ್ಕಂಥ ಆ ಒಂದು ಶವದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಒಣಗಿದ ಎಲೆಗಳು ಮತ್ತು ಕಟ್ಟಿಗೆ ಪುಡಿಯನ್ನು ಹಾಕ್ತಿದ್ದಾರೆ. ಹೀಗೆ ಒಣಗಿದ ಎಲೆಗಳು ಮತ್ತು ಕಟ್ಟಿಗೆ ಪುಡಿಯನ್ನ ಆ ಒಂದು ಶವದ ಒಳಭಾಗದಲ್ಲಿ ಹಾಕಿ ತದನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಶವವನ್ನ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು, ಯಾವ ಬಟ್ಟೆ ಅನ್ರಿ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಆ ಇಡೀ ಬಟ್ಟೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆ ಶವದ ತುಂಬೆಲ್ಲ ಸುತ್ತುತ್ತಿದ್ರು. ಹೀಗೆ ಶವದ ತುಂಬೆಲ್ಲ ಸುತ್ತಿದ ನಂತರ ಆ ಒಂದು ಶವವನ್ನ ತದನಂತರದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಿದ್ರು. ಯಾವುದರಲ್ರಿ, ಒಂದು ಬಾಕ್ಸ್, ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಿದ್ರು. ಹೀಗೆ ಈ ಪೆಟ್ಟಿಗೆಯಲ್ಲಿ ಹಾಕಿರ್ತಕ್ಕಂಥ ಒಂದು ಈ ಶವವನ್ನ ಪೆಟ್ಟಿಗೆಯ ಮೇಲ್ಭಾಗವನ್ನು ಮುಚ್ಚಿ ಈ ಪೆಟ್ಟಿಗೆ ಮೇಲ್ಭಾಗದಲ್ಲಿ ಬುಕ್ ಆಫ್ ದಿ ಡೆಡ್ ಅಥವಾ ಸತ್ತವರ ಪುಸ್ತಕ ಅಂತಕ್ಕಂಥ ಒಂದು ಗ್ರಂಥವನ್ನು ಹಿಡಿದವರು. ಹೀಗೆ ಈ ಒಂದು ಗ್ರಂಥವನ್ನು ಯಾಕೆ ಇಡ್ತಾರಪ್ಪ ಅಂದ್ರ ಈ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ಈ ಸತ್ತ ವ್ಯಕ್ತಿಯ ಆತ್ಮವನ್ನ ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುವುದು ಅಂತಕ್ಕಂಥ ಒಂದು ನಂಬಿಕೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ಒಂದು ಪುಸ್ತಕವನ್ನು ಇಡ್ತಾರೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಮಮ್ಮೀಕರಣ ಅಂತ ಕರಿತೀವಿ ಅಥವಾ ಮಮ್ಮಿಫಿಕೇಶನ್. ಮಮ್ಮೀಕರಣ ಅಂದ್ರೆ ಏನ್ರಿ, ಸತ್ತ ರಾಜರ ಶವಗಳನ್ನ ಸಂರಕ್ಷಣೆ ಮಾಡುವ ಪದ್ಧತಿ. ಇನ್ನು ಇದು ಮಮ್ಮೀಕರಣ ತೆಗೆದುಕೊಂಡಾಗ ಸತ್ತ ರಾಜರ ಶವವನ್ನ ಒಂದು ಕಡೆ ತೆಗೆದುಕೊಂಡು ಬಂದು ಅದರಲ್ಲಿರ್ತಕ್ಕಂಥ ಎಲ್ಲ ಒಳ ಅಂಗಾಂಗಗಳನ್ನ ತೆಗೆದ ನಂತರ ಉಳಿದ ಶವವನ್ನ 40 ದಿನಗಳ ಕಾಲ ನಾರ್ಟಾನ್ ಅಂತಕ್ಕಂಥ ಲವಣದಲ್ಲಿ ಒಣಗಿಸಲಿಕ್ಕೆ ಇಡ್ತಿದ್ರು. ತದನಂತರದಲ್ಲಿ ಒಣಗಿರ್ತಕ್ಕಂಥ ಒಂದು ದೇಹದಲ್ಲಿ ಕಟ್ಟಿಗೆಯ ಪುಡಿ ಮತ್ತು ಒಣಗಿದ ಎಲೆಗಳನ್ನ ಹಾಕಿ ಆ ಒಂದು ಶವವನ್ನ ಬಿಳಿ ಬಟ್ಟೆಯಿಂದ ಸುತ್ತಿ ಆ ಒಂದು ಶವವನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಆ ಪೆಟ್ಟಿಗೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಅದರ ಮೇಲೆ ಸತ್ತವರ ಒಂದು ಪುಸ್ತಕವನ್ನು ಇಡ್ತಿದ್ರು. ಹೀಗೆ ಈ ರೀತಿಯಾಗಿ ಕಂಡು ಬರ್ತಕ್ಕಂಥ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ, ಮಮ್ಮೀಕರಣ ಅಂತ ಕರಿತೀವಿ. ಇದು ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಧಾರ್ಮಿಕ ಸ್ಥಿತಿ. ಇನ್ನು ತದನಂತರದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇದೇ ಪ್ರಮುಖ ಲಕ್ಷಣದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ವಿಷಯ. ಆ ಒಂದು ಮುಖ್ಯ ವಿಷಯ ಯಾವಪ್ಪ ಅಂತಂದ್ರೆ ಎಜುಕೇಶನ್ ಸಿಸ್ಟಮ್.
ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಶಿಕ್ಷಣ ಪದ್ಧತಿ ಅಥವಾ ಲರ್ನಿಂಗ್ ಅಂತ ಹೇಳ್ಬೋದು, ಕಲಿಕೆ. ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಸ್ಥಿತಿಯನ್ನು ನೋಡಿದ ನಂತರ ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಕಲಿಕೆಯ ವಿಧಾನವನ್ನು ತೆಗೆದುಕೊಂಡಾಗ, ಇಲ್ಲಿ ಕಲಿಕೆ ಅಂದ್ರೂ ಒಂದು, ಶಿಕ್ಷಣ ಪದ್ಧತಿ ಅಂದ್ರೆ ಒಂದು, ಹೀಗೆ ಒಟ್ಟಾರೆಯಾಗಿ ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಕಲಿಕೆಯ ಹಿನ್ನೆಲೆಗೆ ಬಂದಾಗ ಈಜಿಪ್ತಿಯನ್ನರು ತಮ್ಮ ಕಾಲಾವಧಿಯಲ್ಲಿ ಶಿಕ್ಷಣದಲ್ಲಿ ಏನನ್ನ ಬಳಸ್ತಾರಪ್ಪ ಅಂದ್ರೆ ಪ್ಯಾಪಿರಸ್ ಅಂತಕ್ಕಂಥ ಒಂದು ತೊಗಟೆಯನ್ನು ಬಳಸಿದ್ರು. ಯಾವ್ದ್ರಿ? ಪ್ಯಾಪಿರಸ್ ಅಂತಕ್ಕಂಥ ಒಂದು ಬಾರ್ಕ್ ಅಂದ್ರೆ ಏನ್ರಿ? ತೊಗಟೆ. ಇನ್ನು ಈ ಪ್ಯಾಪಿರಸ್ ಅಂತಕ್ಕಂಥ ಒಂದು ತೊಗಟೆಯನ್ನು ಯಾಕೆ ಬಳಕೆ ಮಾಡ್ತಾರಪ್ಪ ಅಂದ್ರೆ ಅವರು ತಮ್ಮ ಒಂದು ಬರವಣಿಗೆಗೋಸ್ಕರ. ಹೀಗೆ ಪ್ಯಾಪಿರಸ್ ಅಂತಕ್ಕಂಥ ಒಂದು ತೊಗಟೆಯ ಮೇಲೆ ಕಂಡುಬರ್ತಕ್ಕಂಥ ಒಂದು ಬರವಣಿಗೆ ಮುಖಾಂತರ ಏನಾಗತ್ತಪ್ಪ ಅಂದ್ರೆ ಅವರ ಕಾಲಾವಧಿಯ ಒಂದು ಕಲಿಕಾ ಪದ್ಧತಿ ಕಂಡುಬರುತ್ತೆ. ಇನ್ನು ಅಲ್ಲಿ ಕಂಡುಬರ್ತಕ್ಕಂಥ ಕಲಿಕಾ ಪದ್ಧತಿಯನ್ನು ನೋಡುವಾಗ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಕ್ರಿಪ್ಟ್ ಅಂದ್ರೆ ಏನ್ರಿ? ಲಿಪಿ. ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಲಿಪಿ ಯಾವುದಾಗಿತ್ತಪ್ಪ ಅಂತಂದ್ರೆ ಹೈರೋಗ್ಲಿಪಿಕ್ ಅಂತಕ್ಕಂಥ ಒಂದು ಲಿಪಿ ಆಗಿತ್ತು. ಯಾವುದ್ರಿ? ಹೈರೋಗ್ಲಿಪಿಕ್. ಈಜಿಪ್ತಿನ ಕಾಲಾವಧಿಯ ಲಿಪಿಯನ್ನು ಏನೆಂದು ಕರೆಯುತ್ತಾರೆ ಅಂದಾಗ ಹೈರೋಗ್ಲಿಪಿಕ್ ಅಂದ್ರೆ ಇದಕ್ಕೆ ಒಂದು ಮಾರ್ಕ್ಸಿನ ಕ್ವಶನ್ ಐತ್ರಿ. ಹೀಗಾಗಿ ಈ ಹೈರೋಗ್ಲಿಪಿಕ್ ಅಂತಕ್ಕಂಥ ಒಂದು ಲಿಪಿಯ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಕೈಗೊಳ್ತಾರೆ. ಇನ್ನು ಹೈರೋಗ್ಲಿಪಿಕ್ ಪದದ ಒಂದು ಅರ್ಥ ಏನಪ್ಪಾ ಅಂತಂದ್ರೆ 100 ಆಫ್ ಸೈನ್ಸ್ ಎಂದರ್ಥ. ಹೈರೋಗ್ಲಿಪಿಕ್ ಅಂದ್ರೆ ಏನ್ರಿ? 100 ಆಫ್ ಸೈನ್ಸ್, 100 ಚಿಹ್ನೆಗಳು ಎಂದರ್ಥ. ಹೈರೋ ಮೀನ್ಸ್ 100, ಗ್ಲಿಪಿಕ್ ಮೀನ್ಸ್ ಸೈನ್ಸ್ ಅಂದ್ರೆ ಚಿಹ್ನೆಗಳು ಎಂದರ್ಥ. ಹೀಗೆ ಹೈರೋಗ್ಲಿಪಿಕ್ ಎಂದರೆ 100 ಚಿಹ್ನೆಗಳು ಎಂದರ್ಥ. ಈ ಒಂದು ಹೈರೋಗ್ಲಿಪಿಕ್ ಅಂತ ತೆಗೆದುಕೊಂಡಾಗ ಇದು ಏನಾಗಿತ್ತಪ್ಪ ಅಂತಂದ್ರೆ ಇಟ್ ವಾಸ್ ಅ ಪಿಕ್ಚೋಗ್ರಫಿ. ಇದು ಒಂದು ಚಿತ್ರಲಿಪಿ ಆಗಿತ್ತು. ಯಾವ ಲಿಪಿ ಆಗಿತ್ತು? ಇದ ಚಿತ್ರಲಿಪಿ, ಪಿಕ್ಚೋಗ್ರಫಿ ಅಂತ ಏನು ಕರಿತಿರಲ್ಲ. ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಲಿಪಿಯನ್ನು ತೆಗೆದುಕೊಂಡಾಗ ಆ ಒಂದು ಲಿಪಿಯನ್ನು ಏನಂತ ಕರಿತಿರಪ್ಪ ಅಂದ್ರೆ ಹೈರೋಗ್ಲಿಪಿಕ್ ಅಂತ ಕರಿತಿದ್ರು. ಹೈರೋ ಎಂದರೆ 100, ಗ್ಲಿಪಿಕ್ ಎಂದರೆ ಚಿಹ್ನೆಗಳು ಎಂದರ್ಥ. 100 ಚಿಹ್ನೆಗಳನ್ನ ಒಳಗೊಂಡ ಲಿಪಿಯೇ ಹೈರೋಗ್ಲಿಪಿಕ್ ಲಿಪಿ. ಈ ಹೈರೋಗ್ಲಿಪಿಕ್ ಏನಾಗಿತ್ರಿ? ಇದೊಂದು ಚಿತ್ರಲಿಪಿ ಆಗಿತ್ತು. ಕೇವಲ ಚಿತ್ರಗಳನ್ನ ತೆಗೆದು ಆ ಚಿತ್ರಗಳನ್ನ ಗುರುತು ಹಿಡಿಯೋದ್ರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಬರವಣಿಗೆಯನ್ನು ಆರಂಭಿಸಿದ್ರು. ಇನ್ನು ನೀವು ಬರವಣಿಗೆಯನ್ನು ಆರಂಭಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಬರವಣಿಗೆಗೋಸ್ಕರ ಏನನ್ನ ಬಳಕೆ ಮಾಡ್ತಿದ್ರಪ್ಪ ಅಂದ್ರೆ ಪ್ಯಾಪಿರಸ್ ಅಂತಕ್ಕಂಥ ಒಂದು ತೊಗಟೆಯನ್ನ ಯೂಸ್ ಮಾಡ್ತಿದ್ರು. ಹೀಗೆ ಈ ಒಂದು ಪ್ಯಾಪಿರಸ್ ತೊಗಟೆಯನ್ನ ಯೂಸ್ ಮಾಡಿಕೊಂಡು ತಮ್ಮ ಒಂದು ಬರವಣಿಗೆಯನ್ನು ಆರಂಭಿಸಿದ್ರು. ಇನ್ನು ಈ ಬರವಣಿಗೆಯನ್ನು ನೋಡಿದ ನಂತರ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಿಕ್ಷಣದ ಹಿನ್ನೆಲೆಗೆ ಬಂದಾಗ ಈಜಿಪ್ತಿನರು ಪ್ರತಿ 5 ವರ್ಷ ತುಂಬಿದ ಮಗುವಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣವನ್ನ ಆರಂಭಿಸಿದರು. ಹೀಗಾಗಿ ಈಜಿಪ್ತಿನರ ಕಾಲಾವಧಿಯಲ್ಲಿ ಒಂದು ಮಗು ಎಷ್ಟನೇ ವಯಸ್ಸಿಗೆ ಶಿಕ್ಷಣಕ್ಕೆ ಕಾಲಿಡ್ತಪ್ಪ ಅಂದ್ರೆ 5ನೇ ವರ್ಷಕ್ಕೆ ಕಾಲಿಡುತ್ತೆ. ಹೀಗಾಗಿ 5ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಒಂದು ಮಗು 5ನೇ ವರ್ಷದಿಂದ ಅವನ ಒಂದು 17 ವರ್ಷಗಳವರೆಗೆ ಅಂದ್ರೆ 5ನೇ ವರ್ಷದಲ್ಲಿ ಆರಂಭವಾಗಿರ್ತಕ್ಕಂಥ ಈ ಮಗು ಕೊನೆಯದಾಗಿ ಅತಿ ಹೆಚ್ಚಂದ್ರ ಸುಮಾರು 12 ವರ್ಷಗಳ ಕಾಲ ತನ್ನ ಒಂದು ಶಿಕ್ಷಣವನ್ನ ಪಡೆದುಕೊಳ್ತದೆ. ಇನ್ನು 12 ವರ್ಷಗಳ ಕಾಲ ಶಿಕ್ಷಣ ಪಡೆದುಕೊಂಡಾಗ ಆ ಮಗುವಿಗೆ ಎಷ್ಟು ವಯಸ್ಸಾಗಿರ್ತದಪ್ಪ ಅಂತಂದ್ರೆ 17 ವಯಸ್ಸಾಗಿರ್ತದ್ದು. ಹೀಗಾಗಿ 5ನೇ ವರ್ಷಕ್ಕೆ ಶಿಕ್ಷಣವನ್ನ ಕಲಿಯಲಿಕ್ಕೆ ಕಾಲಿಟ್ಟಿರ್ತಕ್ಕಂಥ ಮಗು ಕೊನೆಯದಾಗಿ ತನ್ನ ಒಂದು 17ನೇ ವರ್ಷಕ್ಕೆ ತನ್ನ ಒಂದು ಶಿಕ್ಷಣವನ್ನ ಮುಕ್ತಾಯಗೊಳಿಸೋದು ಅಂದ್ರೆ ಸುಮಾರು 12 ವರ್ಷಗಳ ಕಾಲದ ಒಂದು ಶಿಕ್ಷಣವನ್ನ ಪಡೆದುಕೊಳ್ತದೆ. ಇನ್ನು ಈ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ಯಾವ ಸ್ಥಳಗಳಲ್ಲಿ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೊಳ್ತದಪ್ಪ ಅಂದ್ರೆ ದೇವಾಲಯಗಳಲ್ಲಿ ಅಥವಾ ಟೆಂಪಲ್ಸ್. ಹೀಗಾಗಿ ಈ ಒಂದು ದೇವಾಲಯಗಳು ಅಂದಿನ ಕಾಲಾವಧಿಯ ಒಂದು ಎಜುಕೇಶನ್ ಸೆಂಟರ್ಸ್, ಶಿಕ್ಷಣದ ಕೇಂದ್ರಗಳಾಗಿದ್ದು. ಯಾವುದ್ರಿ? ದೇವಾಲಯಗಳು. ಹೀಗೆ 5ನೇ ವರ್ಷಕ್ಕೆ ಶಿಕ್ಷಣ ಕಲಿಯಲಿಕ್ಕೆ ಕಾಲಿಟ್ಟಿರ್ತಕ್ಕಂಥ ಮಗು ಏನ್ ಮಾಡ್ತದಪ್ಪ ಅಂದ್ರೆ ದೇವಾಲಯಗಳಲ್ಲಿ ತನ್ನ ಒಂದು ಶಿಕ್ಷಣವನ್ನ ಪಡೆದುಕೊಳ್ತದೆ. ಇನ್ನು ಆ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಣವನ್ನು ಯಾರು ಬೋಧಿಸಿದ್ರಪ್ಪ ಅಂದ್ರೆ ಬ್ರಾಹ್ಮಣ ಪಂಡಿತರು ಅಥವಾ ಪುರೋಹಿತರು. ಹೀಗೆ ಬ್ರಾಹ್ಮಣ ಪಂಡಿತರು ಅಥವಾ ಪುರೋಹಿತರು ಏನ್ ಮಾಡ್ತಾರಪ್ಪ ಅಂದ್ರೆ ಮಗುವಿಗೆ ಶಿಕ್ಷಣವನ್ನು ಬೋಧಿಸಿದ್ರು. ಇನ್ನು ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ಹಲವಾರು ವಿಷಯಗಳನ್ನ ಕಲಿಸಿದ್ರು. ಇನ್ನು ಆ ಮಗು ಕಲಿತಕ್ಕಂಥ ಒಂದು ಪ್ರಮುಖ ವಿಷಯಗಳ ಹಿನ್ನೆಲೆಗೆ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್, ಪ್ರಮುಖ ವಿಷಯಗಳ ಹಿನ್ನೆಲೆಗೆ ಬಂದಾಗ ಉದಾಹರಣೆಗೆ ವ್ಯಾಕರಣ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು,
ಖಗೋಳಶಾಸ್ತ್ರ ಆಗಿರ್ಬೋದು, ಹೀಗೆ ಇತ್ಯಾದಿ ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಈ ಒಂದು ಮಗು ಆ ಒಂದು ಸ್ಥಳಗಳಲ್ಲಿ ಕಲಿತೈತಿ. ಹೀಗೆ ಒಟ್ಟು 12 ವರ್ಷಗಳ ಕಾಲ ಈ ಒಂದು ಎಲ್ಲ ವಿಷಯಗಳನ್ನ ಈ ಮಗು ಕಲಿಯಲಿತ್ತು. ಎಲ್ರಿ? ಇದು ಈಜಿಪ್ತಿನ ಕಾಲಾವಧಿಯಲ್ಲಿ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲಿಕಾ ಪದ್ಧತಿ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈಜಿಪ್ತಿನ ಕಾಲಾವಧಿಯಲ್ಲಿ. ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಲಿಪಿಯನ್ನ ಹೈರೋಗ್ಲಿಪಿಕ್ ಅಂತ ಕರೀತು. ಇನ್ನು ಹೈರೋಗ್ಲಿಪಿಯ ಮುಖಾಂತರ ತಮ್ಮ ಒಂದು ಲಿಪಿಯನ್ನು ತೆಗೆದುಕೊಂಡಾಗ ಅವರು ಬರವಣಿಗೆಗೋಸ್ಕರ ಏನನ್ನು ಯೂಸ್ ಮಾಡ್ತಾರಪ್ಪ ಅಂದ್ರೆ ಪ್ಯಾಪಿರಸ್ ಅಂತಕ್ಕಂಥ ಒಂದು ಎಲೆಯನ್ನು ಯೂಸ್ ಮಾಡ್ತಿದ್ದಾರೆ. ಇನ್ನು ಪ್ಯಾಪಿರಸ್ ಎಲೆಯ ಮೂಲಕ ಯಾವ ಲಿಪಿಯಲ್ಲಿ ಬರೀತಿರಪ್ಪ ಅಂದ್ರೆ ಹೈರೋಗ್ಲಿಪಿಕ್ ಲಿಪಿಯಲ್ಲಿ. ಹೈರೋಗ್ಲಿಪಿಕ್ ಇದೊಂದು ಚಿತ್ರಲಿಪಿ ಆಗಿತ್ತು, ಕೇವಲ ಚಿತ್ರಗಳಿಂದ ಕಂಡು ಬರ್ತಕ್ಕಂಥ ಒಂದು ಲಿಪಿ ಆಗಿತ್ತು. ಇನ್ನು ಈ ಚಿತ್ರಗಳಿಂದ ಕಂಡು ಬರ್ತಕ್ಕಂಥ ಲಿಪಿಯನ್ನ ತೆಗೆದುಕೊಂಡು ಆ ಒಂದು ಅಲ್ಲಿ ಕಂಡು ಬರ್ತಕ್ಕಂಥ ಶಿಕ್ಷಣ ಪದ್ಧತಿಯ ಹಿನ್ನೆಲೆ ಬಂದಾಗ ಪ್ರತಿ 5 ವರ್ಷ ತುಂಬಿದ ಮಗುವಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣವನ್ನು ಆರಂಭಿಸಿದ್ರು. ಎಷ್ಟನೇ ವಯಸ್ಸಿನವರೆಗೆ ಶಿಕ್ಷಣ ಕಲಿಸಿದ್ರಪ್ಪ ಅಂದ್ರೆ ಆ ಮಗುವಿನ 17ನೇ ವರ್ಷದವರೆಗೆ, ಅಂದ್ರೆ ಸುಮಾರು 12 ವರ್ಷಗಳ ಕಾಲ ಮಗುವಿಗೆ ಶಿಕ್ಷಣವನ್ನು ಬೋಧಿಸಿದ್ರು. ಇನ್ನು ಶಿಕ್ಷಣವನ್ನು ಎಲ್ಲಿ ಪಡ್ಕೋದಿತ್ತಪ್ಪ ಅಂದ್ರೆ ಮಗು ದೇವಾಲಯಗಳಲ್ಲಿ ಪಡ್ಕೋದಿತ್ತು. ಯಾರಿಂದ ಪಡ್ಕೋದಿತ್ತಪ್ಪ ಅಂದ್ರೆ ಬ್ರಾಹ್ಮಣ ಪಂಡಿತರು ಅಥವಾ ಪುರೋಹಿತರಿಂದ ಪಡ್ಕೋದಿತ್ತು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರುತ್ತೆ? ಈಜಿಪ್ತಿಯನ್ನರ ಕಾಲಾವಧಿ. ಇನ್ನು ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಕಲಿಕೆಯನ್ನು ನೋಡಿದ ನಂತರ ತದನಂತರದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಿಟ್ರೇಚರ್, ಸಾಹಿತ್ಯದ ಬಗ್ಗೆ ತೆಗೆದುಕೊಳ್ಳೋಣ. ಯಾವುದ್ರ ಬಗ್ಗೆ ರೀ? ಲಿಟ್ರೇಚರ್. ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಿಟ್ರೇಚರ್ ತೆಗೆದುಕೊಂಡಾಗ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಹೊಂದಿರತಕ್ಕಂಥ ಈಜಿಪ್ತಿನ ಕಾಲಾವಧಿಯಲ್ಲಿ 100 ಗ್ರಂಥಗಳು ರಚನೆ ಆಕವು. ಹೀಗಾಗಿ ಆ 100 ಗ್ರಂಥಗಳ ಪೈಕಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಗ್ರಂಥಗಳು ಯಾವಪ್ಪ ಅಂತಂದ್ರೆ ಒಂದು ಬುಕ್ ಆಫ್ ದಿ ಡೆಡ್. ಬುಕ್ ಆಫ್ ದಿ ಡೆಡ್ ಮೊದಲನೇ ಒಂದು ಕೃತಿ ಬುಕ್ ಆಫ್ ದಿ ಡೆಡ್ ಅಂತಕ್ಕಂಥ ಒಂದು ಕೃತಿ. ಎರಡನೇದು ಕಾಫಿನ್ ಟೆಕ್ಸ್ಟ್. ಕಾಫಿನ್ ಟೆಕ್ಸ್ಟ್ ಇದು ಎರಡನೇ ಒಂದು ಕೃತಿ. ಮೂರನೇದು ದ ಸ್ಟೋರಿ ಆಫ್ ದಿ ಶಿಪ್ ರೆಕ್ಡ್ ಸೇಲರ್. ದ ಸ್ಟೋರಿ ಆಫ್ ದಿ ಶಿಪ್ ರೆಕ್ಡ್ ಸೇಲರ್. ಇದು ಮೂರನೇ ಒಂದು ಮುಖ್ಯ ಕೃತಿ. ಇನ್ನು ನಾಲ್ಕನೇ ಕಂಡು ಬರ್ತಕ್ಕಂಥ ಕೃತಿ ಯಾವಪ್ಪ ಅಂದ್ರೆ ದ ಟೇಲ್ ಆಫ್ ಅನುಫು ಅಂಡ್ ಬೇಟು. ದ ಟೇಲ್ ಆಫ್ ಅನುಫು ಅಂಡ್ ಬೇಟು. ಇನ್ನು ಹೆಚ್ಚಾಗಿಪ್ಪ ಅಂತಂದ್ರೆ ಜೆಫ್ ಫ್ರಾಂಕೋಲಿಸ್ ಅಂತಕ್ಕಂಥ ವ್ಯಕ್ತಿ ರಚನೆಗೊಂಡಿರ್ತಕ್ಕಂಥ ದ ಸಿಸ್ಟಮ್ ಆಫ್ ಹೈರೋಗ್ಲಿಫಿಕ್. ಹೀಗೆ ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಅವರ ಸಾಹಿತ್ಯದಲ್ಲಿನ ಮುಖ್ಯ ಕೃತಿಗಳು. 100 ಕೃತಿಗಳು ರಚನೆ ಆಕವು. ಅದರ ಮುಖ್ಯ ಕೃತಿಗಳು ಅಂದಾಗ ಇವಿಷ್ಟು ಮಾತ್ರ. ಒಂದು ಬುಕ್ ಆಫ್ ದಿ ಡೆಡ್, 2 ಕಾಪಿನ್ ಟೆಕ್ಸ್ಟ್ ಅಂತಕ್ಕಂಥ ಒಂದು ಕೃತಿ, 3ನೇದು ದ ಸ್ಟೋರಿ ಆಫ್ ದಿ ಶಿಪ್ ರೆಕ್ಡ್ ಸೇಲರ್, 4ನೇದು ದ ಟೇಲ್ ಆಫ್ ಅನುಫು ಅಂಡ್ ಬೇಟು, ತದನಂತರದಲ್ಲಿ ದ ಸಿಸ್ಟಮ್ ಆಫ್ ಹೈರೋಗ್ಲಿಫಿಕ್. ಹೀಗೆ ಈ ಒಂದು ಎಲ್ಲ ಸಾಹಿತ್ಯವನ್ನು ನೋಡಿದ ನಂತರ ಇನ್ನು ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಜ್ಞಾನದ ಹಿನ್ನೆಲೆಗೆ ಬಂದಾಗ ಈಜಿಪ್ತಿಯನ್ನರು ಕೇವಲ ಕಲಿಕೆಯಲ್ಲಿ ಮಾತ್ರ ಪರಿಣಿತಿ ಹೊಂದದೆ ಆ ಕಲಿಕೆಯಲ್ಲಿ ಕಂಡು ಬರ್ತಕ್ಕಂಥ ವಿಜ್ಞಾನ ಅಂತಕ್ಕಂಥ ಒಂದು ವಿಷಯ, ಆ ವಿಜ್ಞಾನದಲ್ಲಿ ಮುಖ್ಯವಾಗಿ ಹಲವಾರು ವಿಷಯಗಳಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೊಂದಿದರು. ಹೀಗಾಗಿ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಜ್ಞಾನದ ಹಿನ್ನೆಲೆಗೆ ಬಂದಾಗ ಇವರಿಗೆ ವಿಜ್ಞಾನದಲ್ಲಿ ಮುಖ್ಯವಾಗಿ 4 ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಆ 4 ವಿಷಯಗಳಪ್ಪ ಅಂದ್ರೆ ಒಂದು ಮ್ಯಾಥ್ಸ್ ಅಥವಾ ಮ್ಯಾಥಮೆಟಿಕ್ಸ್, ಗಣಿತ ಆಗಿರ್ಬೋದು. 2ನೇದು ಆಸ್ಟ್ರಾನಮಿ ಖಗೋಳಶಾಸ್ತ್ರ ಆಗಿರ್ಬೋದು. 3 ಕ್ಯಾಲೆಂಡರ್ ಪಂಚಾಂಗ ಆಗಿರ್ಬೋದು. ತದನಂತರದ 4ನೇದಾಗಿ ವಿಜ್ಞಾನದ ಇನ್ನೂದೇ ವಿಷಯಗಳು ಸೈನ್ಸ್. ಹೀಗೆ ಮುಖ್ಯವಾಗಿ ಈ ಒಂದು ವಿಷಯಗಳಲ್ಲಿ ತಮ್ಮ ಒಂದು ಪರಿಣಿತಿಯನ್ನು ಹೊಂದಿದ್ದಾರೆ. ಯಾವ್ದ್ರಿ? ಮ್ಯಾಥಮೆಟಿಕ್ಸ್ ಗಣಿತ, ಖಗೋಳಶಾಸ್ತ್ರ, ಪಂಚಾಂಗ. ಅದರಲ್ಲಿ ಆರಂಭಿಕವಾಗಿ ಮ್ಯಾಥಮೆಟಿಕ್ಸ್ ಅಂತ ತೆಗೆದುಕೊಂಡಾಗ ಯಾವ್ದ್ರಿ? ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸ್ನಲ್ಲಿ ಮುಖ್ಯವಾಗಿ 2 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇತ್ತು.
ಆ ಎರಡು ವಿಷಯಗಳಪ್ಪ ಅಂದ್ರೆ ಒಂದು ಅರಿಥಮೆಟಿಕ್, ಇನ್ನೊಂದು ಜಾಮೆಟ್ರಿ. ಒಂದು ಅರಿಥಮೆಟಿಕ್, ಇನ್ನೊಂದು ಜಾಮೆಟ್ರಿ. ಅರಿಥಮೆಟಿಕ್ ಅಂತ ಹೇಳ್ಕೊಂಡಾಗ ಅಂಕಗಣಿತ, ಜಾಮೆಟ್ರಿ ಅಂತ ಹೇಳ್ಕೊಂಡಾಗ ರೇಖಾಗಣಿತ. ಹೀಗೆ ಗಣಿತದಲ್ಲಿ ಅಂಕಗಣಿತ ಮತ್ತು ರೇಖಾಗಣಿತದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ರು. ಆದರೆ ಅಂಕಗಣಿತದಲ್ಲಿ ಅವರಿಗೆ ಪ್ಲಸ್ ಮೈನಸ್ ಡಿವೈಡ್, ಆ ಒಂದು ಅಂಕಗಣಿತದಲ್ಲಿ ಅವರಿಗೆ ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳು ಗೊತ್ತಿದ್ದು. ಒಂದು ಅಡಿಷನ್, 2 ಸಬ್ಸ್ಟ್ರಾಕ್ಷನ್, 3 ಡಿವಿಷನ್. ಅಂಕಗಣಿತದಲ್ಲಿ ಅವರಿಗೆ ಸಂಕಲನ, ವ್ಯವಕಲನ, ಭಾಗಾಕಾರ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಸಂಕಲನ, ವ್ಯವಕಲನ, ಭಾಗಾಕಾರ. ಈ 3 ವಿಷಯಗಳ ಬಗ್ಗೆ ಗೊತ್ತಿದ್ದು. ಆದರೆ ಅವರಿಗೆ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ, ಗುಣಾಕಾರದ ಬಗ್ಗೆ ಗೊತ್ತಿರಲಿಲ್ಲ. ಯಾವುದ್ರ ಬದಲು ಗೊತ್ತಿರಲಿಲ್ಲ ರೀ? ಮಲ್ಟಿಪ್ಲಿಕೇಶನ್, ಗುಣಾಕಾರದ ಬಗ್ಗೆ ಗೊತ್ತಿರಲಿಲ್ಲ. ಯಾರಿಗ್ರಿ? ಈಜಿಪ್ತಿಯನರಿಗೆ. ಯಾವ ವಿಷಯದಲ್ಲಿ? ಅಂಕಗಣಿತದಲ್ಲಿ ಕೇವಲ ಸಂಕಲನ, ವ್ಯವಕಲನ, ಭಾಗಾಕಾರದ ಬಗ್ಗೆ ಮಾತ್ರ ಮಾಹಿತಿ ಇತ್ತು. ಆದರೆ ಗುಣಾಕಾರದ ಬಗ್ಗೆ ಅವರಿಗೆ ಅರಿವಿರಲಿಲ್ಲ. ಇನ್ನು ರೇಖಾಗಣಿತದ ಹಿನ್ನೆಲೆಗೆ ಬಂದಾಗ ರೇಖಾಗಣಿತದಲ್ಲಿಯೂ ಸಹ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿದ್ರು. ಉದಾಹರಣೆಗೆ ತ್ರಿಕೋನಗಳಾಗಿರ್ಬೋದು, ಆಯತ ಆಗಿರ್ಬೋದು, ಚೌಕ ಆಗಿರ್ಬೋದು, ಷಟ್ಕೋನ ಆಗಿರ್ಬೋದು, ವೃತ್ತ ಆಗಿರ್ಬೋದು. ಹೀಗೆ ಇವೆಲ್ಲವುಗಳ ಒಂದು ಜ್ಞಾನ ಇತ್ತು ರೇಖಾಗಣಿತದಲ್ಲಿ. ತ್ರಿಕೋನ, ಆಯತ, ಚೌಕ, ಷಟ್ಕೋನ, ವೃತ್ತ, ಹೀಗೆ ಇವೆಲ್ಲವುಗಳನ್ನು ಒಂದು ಪರಿಣಿತಿಯನ್ನು ಪಡೆದುಕೊಂಡಿದ್ರು. ಹೀಗೆ ಒಟ್ಟಾರೆಯಾಗಿ ಗಣಿತದಲ್ಲಿ ತಮ್ಮ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ರು. ಇನ್ನು ಖಗೋಳಶಾಸ್ತ್ರದ ಹಿನ್ನೆಲೆಗೆ ಬಂದಾಗ ಇವರಿಗೆ ಖಗೋಳಶಾಸ್ತ್ರದಲ್ಲಿ ಸೂರ್ಯ, ಚಂದ್ರ ಮತ್ತು ಇನ್ನಿತರವಾಗಿರ್ತಕ್ಕಂಥ ಒಂದು ಗ್ರಹಗಳ ಜ್ಞಾನ ಇತ್ತು. ಹೀಗೆ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಖಗೋಳಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಈ ಜನರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸೂರ್ಯನನ್ನ ಆಧರಿಸಿದ ಸೋಲಾರ್ ಕ್ಯಾಲೆಂಡರ್ ಅನ್ನ ಯೂಸ್ ಮಾಡ್ತಿದ್ರು. ಯಾವುದನ್ರಿ? ಸೋಲಾರ್ ಕ್ಯಾಲೆಂಡರ್, ಸೌರ ಪಂಚಾಂಗವನ್ನು ಬಳಕೆ ಮಾಡ್ತಿದ್ರು. ಯಾವ್ರಿ? ಈ ಒಂದು ಖಗೋಳಶಾಸ್ತ್ರದಲ್ಲಿ ಎಲ್ಲ ಗ್ರಹಗಳ ಬಗ್ಗೆ ಗೊತ್ತಿತ್ತು, ಜೊತೆಗೆ ಸೂರ್ಯ ಚಂದ್ರರ ಬಗ್ಗೆಯೂ ಸಹ ಗೊತ್ತಿತ್ತು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇವರು ಸೂರ್ಯನನ್ನ ಆಧರಿಸಿದ ಸೌರ ಪಂಚಾಂಗವನ್ನು ಬಳಕೆ ಮಾಡ್ತಿದ್ರು. ಇನ್ನು ಈ ಸೌರ ಪಂಚಾಂಗ ಅಂತ ಹೇಳ್ಕೊಂಡಾಗ ಇದರ ಒಂದು ಹಿನ್ನೆಲೆಗೆ ಬಂದಾಗ ಇವರ ಕಾಲಾವಧಿಯ ಒಂದು ಪಂಚಾಂಗ ಒಂದು ವರ್ಷಕ್ಕೆ 365 ದಿನಗಳನ್ನು ಒಳಗೊಂಡಿತ್ತು. ಒಂದು ವರ್ಷಕ್ಕೆ 365 ದಿನಗಳನ್ನು ಒಳಗೊಂಡಿತ್ತು. ಅದೇ ರೀತಿಯಾಗಿ ಒಂದು ವರ್ಷಕ್ಕೆ 12 ತಿಂಗಳುಗಳನ್ನು ಒಳಗೊಂಡಿತ್ತು. ಒಂದು ವರ್ಷಕ್ಕೆ 365 ದಿನಗಳನ್ನ, ಒಂದು ವರ್ಷಕ್ಕೆ 12 ತಿಂಗಳುಗಳನ್ನ, ಅದೇ ರೀತಿಯಾಗಿ ಒಂದು ತಿಂಗಳಿಗೆ 30 ದಿನಗಳನ್ನ ಒಳಗೊಂಡಿತ್ತು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಅಥವಾ ಪಂಚಾಂಗದ ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಅದು ಸೌರ ಪಂಚಾಂಗ ಆಗಿತ್ತು. ಹೀಗೆ ಈ ರೀತಿಯಾಗಿ ಕಂಡುಬರ್ತಕ್ಕಂಥ ಒಂದು ಅವರ ಪಂಚಾಂಗವನ್ನು ತೆಗೆದುಕೊಂಡಾಗ ಅವರು ಅಖಂಡ ವರ್ಷವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 4 ತಿಂಗಳಿನಂತೆ 3 ಭಾಗ ಮಾಡಿದ್ರು. ಏನ್ ಮಾಡಿದ್ರಿ? ಅಖಂಡ ವರ್ಷವನ್ನ ತಮ್ಮ ಒಂದು ಅನುಕೂಲಕ್ಕಾಗಿ 4 ತಿಂಗಳಿನಂತೆ 3 ಭಾಗ ಮಾಡಿದರು. ಮೊದಲನೇ ಒಂದು 4 ತಿಂಗಳು, ಎರಡನೇ ಒಂದು 4 ತಿಂಗಳು, ಮೂರನೇ ಒಂದು 4 ತಿಂಗಳು, ಹೀಗೆ 4 × 3 12, 4 3 12, ಒಂದು ವರ್ಷಕ್ಕೆ 12 ತಿಂಗಳು. ಹೀಗಾಗಿ ಪ್ರತಿ 4 ತಿಂಗಳಿನಂತೆ ಏನ್ ಮಾಡಿರಪ್ಪ ಅಂದ್ರ ಒಂದು ಹಂತವನ್ನ ಅಥವಾ ಒಂದು ಅವಧಿಯನ್ನ ಮಾಡಿಕೊಂಡಿದ್ರು. ಅದರಲ್ಲಿ ಮೊದಲನೇ ಒಂದು 4 ತಿಂಗಳ ಅವಧಿಯನ್ನು ತೆಗೆದುಕೊಂಡಾಗ ಆ ಒಂದು ಅವಧಿನ ಏನಂತ ಕರಿತಿರಪ್ಪ ಅಂದ್ರ ನೈಲ್ ನದಿಯ ಏರಿಕೆ ಮತ್ತು ಇಳಿಕೆಯ ಅವಧಿ ಅಂತ ಕರಿತಿದ್ರು. ಮೊದಲೇ ಒಂದು ಅವಧಿಯನ್ನ ನೈಲ್ ನದಿಯ ಏರಿಕೆ ಮತ್ತು ಇಳಿಕೆಯ ಅವಧಿ ಅಂತ ಕರೀತಾರೆ. ಈ ಸಮಯದಲ್ಲಿ ಪ್ರವಾಹಗಳು ಉಂಟಾಗ್ತಿದ್ದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಪ್ರವಾಹ ಮತ್ತು ಬರಗಾಲ ಕಂಡು ಬರ್ತಕ್ಕಂಥ ಆ ಅವಧಿಯನ್ನ ನೈಲ್ ಮೊದಲನೇ ಒಂದು ಅವಧಿಯಾಗಿ ಮಾರ್ಪಡಿಸಿದ್ರು. ಇನ್ನು ಎರಡನೇ ಒಂದು ಹಂತದ ಅವಧಿಯನ್ನು ತೆಗೆದುಕೊಂಡಾಗ ಎರಡನೇ ಹಂತದ ಅವಧಿಯನ್ನು ಏನಂತ ಕರಿತಾರಪ್ಪ ಅಂತಂದ್ರ ಆ ಒಂದು ಅವಧಿ
ಉಳುಮೆಯ ಅವಧಿಯಾಗಿತ್ತು. ಪೀರಿಯಡ್ ಆಫ್ ಕಲ್ಟಿವೇಶನ್. ಈ ಒಂದು ಅವಧಿಯಲ್ಲಿ ತಮ್ಮ ಒಂದು ಭೂಮಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉಳುಮೆಯನ್ನ ಮಾಡ್ತಿದ್ರು ಎರಡನೇ ಹಂತದ ಅವಧಿಯಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಮೂರನೇ ಒಂದು ಹಂತದ ಅವಧಿಯನ್ನು ಏನಂತ ಕರಿತೀರಪ್ಪ ಅಂದ್ರ ಹಾರ್ವೆಸ್ಟ್ ಪೀರಿಯಡ್ ಅಂತ ಕರಿತಿದ್ರು. ಏನಂತ ಕರಿತಿದ್ರಿ? ಹಾರ್ವೆಸ್ಟ್ ಪೀರಿಯಡ್ ಅಂದ್ರ ಸುಗ್ಗಿಯ ಕಾಲ ಅಂತ ಕರಿತಿದ್ರು. ಹೀಗೆ ಒಟ್ಟಾರೆಯಾಗಿ ಅಖಂಡ ವರ್ಷವನ್ನ ಏನ್ ಮಾಡಿರಪ್ಪ ಅಂದ್ರ 4 ತಿಂಗಳಿನಂತೆ 3 ಭಾಗ ಮಾಡಿದ್ರು. ಅದರ ಮೊದಲನೇ ಒಂದು ಭಾಗವನ್ನ ನೈಲ್ ನದಿಯ ಏರಿಕೆ ಮತ್ತು ಇಳಿಕೆಯ ಅವಧಿ ಅಂತ ಕರಿತಿದ್ರು. ಎರಡನೇ ಒಂದು ಭಾಗವನ್ನ ಉಳುಮೆ ಮಾಡ್ತಕ್ಕಂಥ ಒಂದು ಕಾಲ ಅಂತ ಕರಿತಿದ್ರು. ಮೂರನೇ ಒಂದು ಕಾಲ ಯಾವ್ದಾಗಿತ್ತಪ್ಪ ಅಂತಂದ್ರ ಅದು 4 ತಿಂಗಳ ಕಾಲ ಉಳುಮೆಯನ್ನ ಮಾಡಿದ ನಂತರ ಉಳಿದಿರ್ತಕ್ಕಂಥ 4 ತಿಂಗಳ ಅವಧಿಯಲ್ಲಿ ಸುಗ್ಗಿಯನ್ನ ಮಾಡ್ತಾರೆ. ತಾವು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳನ್ನ ಸುಗ್ಗಿ ಮಾಡ್ತಾರೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲ ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ. ಇದು ಏನಪ್ಪಾ ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಕಲಿಕೆ, ಸಾಹಿತ್ಯ ಮತ್ತು ವಿಜ್ಞಾನ. ಇನ್ನು ಇದಾದ ಬಳಿಕ ಇದೇ ಈಜಿಪ್ತಿಯನ್ನರ ಒಂದು ಪ್ರಮುಖ ಲಕ್ಷಣಗಳಲ್ಲಿ ನಾವು ಮತ್ತೆ ಏನನ್ನ ಚರ್ಚೆ ಮಾಡೋಣಪ್ಪ ಅಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂತಹ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಕಲಿಕೆ, ಸಾಹಿತ್ಯ ಮತ್ತು ವಿಜ್ಞಾನವನ್ನ ನೋಡಿದ ನಂತರ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ ಕೇವಲ ಕಲಿಕೆಯಲ್ಲಿ ವಿಜ್ಞಾನ ಮತ್ತು ಖಗೋಳಶಾಸ್ತ್ರದಲ್ಲಿ ಮಾತ್ರ ಪರಿಣಿತಿಯನ್ನು ಪಡೆದೆ ಇವರು ಕಲಾಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಚಿತ್ರಕಲೆ ಆಗಿರ್ಬೋದು, ಮೂರ್ತಿ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಇವೆಲ್ಲವುಗಳಲ್ಲಿ ಏನಾಗಿರಪ್ಪ ಅಂದ್ರ ಅತ್ಯಂತ ಹೆಚ್ಚಿನ ಒಂದು ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಇವರ ಕಾಲಾವಧಿಯ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ಅಲ್ಲಿ ನಿಮಗೆ ಮುಖ್ಯವಾಗಿ 4 ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳ ರಚನೆಗಳು. ಎಷ್ಟು ರೀತಿಯಾಗಿರ್ತಕ್ಕಂಥ ನಾವು ವಾಸ್ತುಶಿಲ್ಪಗಳು 4 ರೀತಿಯಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪಗಳು. ಆ ವಾಸ್ತುಶಿಲ್ಪಗಳು ಏನಪ್ಪಾ ಅಂತಂದ್ರ ಮೊದಲನೇದು ಪಿರಾಮಿಡ್ಸ್. ಇವರ ಕಾಲಾವಧಿಯ ವಾಸ್ತುಶಿಲ್ಪಗಳ ಹಿನ್ನೆಲೆ ಬಂದಾಗ ಏನೇನು ರಚನೆ ಯಾವಪ್ಪ ಅಂತಂದ್ರ ಪಿರಾಮಿಡ್ಗಳ ರಚನೆ ಆಗ್ಯಾವು. ಎರಡನೇದಾಗಿ ಸ್ಪಿಂಕ್ಸ್ ಅಂತಕ್ಕಂಥ ಒಂದು ಮೂರ್ತಿಗಳ ರಚನೆ ಆಗ್ಯಾವು. ಮೂರನೇದಾಗಿ ಟೆಂಪಲ್ಸ್, ದೇವಾಲಯಗಳ ರಚನೆ ಆಗ್ಯಾವು. ತದನಂತರದಲ್ಲಿ ಸ್ಕಲ್ಪ್ಚರ್ಸ್, ಮೂರ್ತಿ ಶಿಲ್ಪಗಳು ಅಥವಾ ಶಿಲ್ಪಕಲೆಗಳ ರಚನೆ. ಹೀಗೆ ಈ 4 ರೀತಿಯಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈಜಿಪ್ತಿಯನ್ನರ ಕಾಲಾವಧಿ. ಹೀಗಾಗಿ ಈಜಿಪ್ತಿನ ಕಾಲಾವಧಿಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ಅವರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಸಹ ಅತ್ಯಂತ ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರ ಕಾಲಾವಧಿಯಲ್ಲಿ ಪಿರಾಮಿಡ್ಗಳು, ಸ್ಪಿಂಕ್ಸ್ ಮೂರ್ತಿಗಳು, ದೇವಾಲಯಗಳು ಮತ್ತು ಶಿಲ್ಪಕಲೆಗಳ ರಚನೆಗಳು. ಉದಾಹರಣೆಗೆ ಇವೆಲ್ಲವುಗಳನ್ನ ಕಟ್ಟಲಿಕ್ಕೆ ಅವರು ಏನನ್ನ ಬಳಕೆ ಮಾಡ್ತಾ ಇದ್ರಪ್ಪ ಅಂದ್ರೆ ಒಂದು ಗ್ರಾನೈಟ್. ಹೀಗಾಗಿ ಗ್ರಾನೈಟ್ ಅನ್ನ ಬಳಸಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಎಲ್ಲ ಕಟ್ಟಡಗಳನ್ನ ಮತ್ತು ಶಿಲ್ಪಗಳನ್ನ ರಚನೆ ಮಾಡ್ತಾ ಇದ್ರು. ಉದಾಹರಣೆಗೆ ಈ ಗ್ರಾನೈಟ್ ಅಂತ ಇಟ್ಕೊಂಡಾಗ ಇಲ್ಲಿ ಸುಣ್ಣದ ಕಲ್ಲು ಮತ್ತು ಮರಳುಗಳನ್ನ ಬಳಕೆ ಮಾಡ್ತಾ ಇದ್ರು. ಲೈಮ್ ಸ್ಟೋನ್ ಅಂಡ್ ಸ್ಯಾಂಡ್ ಸ್ಟೋನ್ ಅಂತ ಏನ್ ಕರಿತಿರ್ಲಿಲ್ಲ ನಾವು. ಲೈಮ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು ಮತ್ತು ಸ್ಯಾಂಡ್ ಸ್ಟೋನ್. ಇವರು ಸುಣ್ಣದ ಕಲ್ಲು ಮತ್ತು ಮರಳುಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಒಂದು ಅನೇಕ ವಾಸ್ತುಶಿಲ್ಪಗಳನ್ನ ರಚನೆ ಮಾಡಿದ್ರು. ಅದರಲ್ಲಿ ಆ ಒಂದು ವಾಸ್ತುಶಿಲ್ಪ ಅಂತ ತೆಗೆದುಕೊಂಡಾಗ ಒಂದೇ ರೀತಿ ಇರಲಿಲ್ಲ. ಪಿರಾಮಿಡ್ಗಳು ಕಂಡು ಬರ್ತಿದ್ದು, ಸ್ಪಿಂಕ್ಸ್ ಮೂರ್ತಿಗಳು ಕಂಡು ಬರ್ತಿದ್ದು, ದೇವಾಲಯಗಳು ಕಂಡು ಬರ್ತಿದ್ವು, ಶಿಲ್ಪಕಲೆಗಳು ಕಂಡು ಬರ್ತಿದ್ವು. ಇನ್ನು ಇವೆಲ್ಲವನ್ನ ರಚನೆ ಮಾಡ್ಲಿಕ್ಕೆ ಏನನ್ನ ಬಳಕೆ ಮಾಡ್ತಿದ್ರಿ? ಗ್ರಾನೈಟ್ ಹಾಗೂ ಸುಣ್ಣದ ಕಲ್ಲು ಹಾಗೂ ಮರಳುಗಲ್ಲಗಳನ್ನ ಬಳಕೆ ಮಾಡ್ತಿದ್ರು. ಆದ್ರೆ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಪಿರಾಮಿಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಪಿರಾಮಿಡ್ಗಳು ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಸುಮಾರು
90,000ಕ್ಕಿಂತಲೂ ಹೆಚ್ಚಿನ ಪಿರಾಮಿಡ್ಗಳು ರಚನೆ ಆಗವು. ಎಷ್ಟ್ರಿ? ಸುಮಾರು 90,000ಕ್ಕಿಂತಲೂ ಹೆಚ್ಚಿನ ಪಿರಾಮಿಡ್ಗಳು ರಚನೆ ಆಗವು. ಹೀಗೆ ಅಂದು ರಚನೆಗೊಂಡಿರ್ತಕ್ಕಂಥ ಪಿರಾಮಿಡ್ಗಳು ಇಂದಿಗೂ ಸಹ ನಮಗೆ ಕಂಡು ಬರ್ತಾವ. ಎಲ್ರಿ? ಈಜಿಪ್ತಿನಲ್ಲಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರ ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಒಂದು ಪ್ರಕಾರ ಪಿರಾಮಿಡ್ಗಳನ್ನ ತೆಗೆದುಕೊಂಡಾಗ ಆ ಒಂದು ಸುಮಾರು ಪಿರಾಮಿಡ್ಗಳನ್ನು ತೆಗೆದುಕೊಂಡಾಗ ಸುಮಾರು 90,000ಕ್ಕಿಂತಲೂ ಹೆಚ್ಚಿನ ಪಿರಾಮಿಡ್ಗಳು ರಚನೆ ಆಗವು. ಆ ಎಲ್ಲ 90,000ಕ್ಕಿಂತ ಹೆಚ್ಚಿನ ಪಿರಾಮಿಡ್ಗಳ ಪೈಕಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಿರಾಮಿಡ್ ಯಾವ್ದಪ್ಪ ಅಂತಂದ್ರ ಗೀಜಾ ಅಂತಕ್ಕಂಥ ಒಂದು ಪಿರಾಮಿಡ್. ಯಾವ್ದ್ರಿ? ಗೀಜಾ ಅಂತಕ್ಕಂಥ ಒಂದು ಪಿರಾಮಿಡ್. ಇದು ಈಜಿಪ್ತಿನಲ್ಲಿ ಕಂಡುಬರ್ತಕ್ಕಂಥ ಒಟ್ಟು 90,000 ಪಿರಾಮಿಡ್ಗಳ ಪೈಕಿ ಅತ್ಯಂತ ಒಂದು ಶ್ರೇಷ್ಠ ಪಿರಾಮಿಡ್. ಯಾವ್ದ್ರಿ? ಗೀಜಾ ಅಂತಕ್ಕಂಥ ಒಂದು ಪಿರಾಮಿಡ್. ಹೀಗಾಗಿ ಈ ಗೀಜಾ ಪಿರಾಮಿಡ್ ಅಂತ ತೆಗೆದುಕೊಂಡಾಗ ಈ ಒಂದು ಗೀಜಾ ಪಿರಾಮಿಡ್ ಅನ್ನು ನೋಡೋಕ್ಕಿಂತ ಮುಂಚೆ ಪಿರಾಮಿಡ್ಗಳು ಅಂತ ಬಂದಾಗ ಈ ಹಿಂದಿನ ಅವಧಿಯಲ್ಲಿ ಏನು ಹೇಳ್ರಿ? ವಿಶ್ವದ 7 ಅದ್ಭುತಗಳಲ್ಲಿ ಇದು ಸಹ ಒಂದು. 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಏನು ಕರಿತೀವಿ ನಾವು, ವಿಶ್ವದ 7 ಅದ್ಭುತಗಳು. ಆ 7 ಅದ್ಭುತಗಳಲ್ಲಿ ಪಿರಾಮಿಡ್ಗಳು ಸಹ ಒಂದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈಜಿಪ್ತಿಯನ್ನರು ವಾಸ್ತುಶಿಲ್ಪ ಕ್ಷೇತ್ರದಲ್ಲೂ ಸಹ ಏನಾಗಿರಪ್ಪ ಅಂದ್ರೆ ಅತ್ಯಂತ ಹೆಚ್ಚಿನ ಒಂದು ಪರಿಣಿತಿಯನ್ನು ಪಡೆದುಕೊಂಡಿದ್ರು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರ ಕಾಲಾವಧಿಯ ಒಂದು ಪಿರಾಮಿಡ್ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಪಿರಾಮಿಡ್ ಯಾವಪ್ಪ ಅಂದ್ರೆ ಗೀಜಾ ಅಂತಕ್ಕಂಥ ಒಂದು ಪಿರಾಮಿಡ್. ಇದು ಅತ್ಯಂತ ದೊಡ್ಡ ಪಿರಾಮಿಡ್. ಹೀಗೆ ಅತ್ಯಂತ ದೊಡ್ಡ ಪಿರಾಮಿಡ್ ಅಷ್ಟೇ ಅಲ್ಲದೆ ಇದು ಸುಮಾರು ಈ ಒಂದು ಗೀಜಾ ಪಿರಾಮಿಡ್ ಒಂದು ಸ್ಟ್ರಕ್ಚರ್ ಇದು ಹೊಂದಿರತಕ್ಕಂಥ ಆಕಾರದ ಹಿನ್ನೆಲೆಗೆ ಬಂದಾಗ ಇದು ಮುಖ್ಯವಾಗಿ 13 ಎಕರೆ ಪ್ರದೇಶದಲ್ಲಿ ಕಂಡುಬರುತ್ತೆ. 13 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಗೀಜಾ ಪಿರಾಮಿಡ್ ಅನ್ನು ರಚನೆ ಮಾಡ್ಯಾರ. ಯಾವ ಪಿರಾಮಿಡ್ ಅನ್ರಿ? ಈ ಒಂದು ಗೀಜಾ ಪಿರಾಮಿಡ್. ಸಾಮ್ರಾಟ್ ಕಪು ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಗೀಜಾ ಪಿರಾಮಿಡ್ ಅನ್ನು ರಚನೆ ಮಾಡ್ತಾನ. ಇನ್ನು ಗೀಜಾ ಪಿರಾಮಿಡ್ ಅನ್ನೋದೇನ್ರಿ? ಇದು ಒಬ್ಬ ಫೇರೋನ ಒಂದು ಗೋರಿ, ಸತ್ತ ರಾಜರ ಶವಗಳ ಮೇಲೆ ಈ ಒಂದು ಪಿರಾಮಿಡ್ಗಳನ್ನು ರಚನೆ ಮಾಡ್ತಿದ್ರು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಗೀಜಾ ಪಿರಾಮಿಡ್ ಅನ್ನೋದೇನ್ರಿ? ಇದು ಸಹ ಒಂದು ಗೋರಿ. ಹೀಗಾಗಿ ಈ ಒಂದು ಗೋರಿಯ ಒಂದು ಆಕಾರದ ಹಿನ್ನೆಲೆಗೆ ಬಂದಾಗ ಇದು ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿ ಕಂಡುಬರುತ್ತೆ. ಎಷ್ಟ್ರಿ? 13 ಎಕರ್. ಹೀಗೆ 13 ಎಕರೆ ವಿಸ್ತೀರ್ಣದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಗೀಜಾ ಪಿರಾಮಿಡ್ ಏನನ್ನ ಒಳಗೊಂಡೈತಪ್ಪ ಅಂದ್ರ ಇದರ ಒಂದು ಒಟ್ಟು ಆಯತ ಅಥವಾ ವಿಸ್ತೀರ್ಣದ ಹಿನ್ನೆಲೆಗೆ ಬಂದಾಗ 746 ಇಂಟು 746 ಇಂಟು 481 ಇಷ್ಟೆಲ್ಲ ಒಂದು ವಿಸ್ತೀರ್ಣವನ್ನು ಹೊಂದೈತಿ. ಅಂದ್ರೆ 746 ಅಡಿ ಅಗಲ, ವೈಡ್, 746 ಅಡಿ ಎತ್ತರ, 481 ಅಡಿ ಆಳ. ಹೀಗೆ 746 ಇಂಟು 746 ಇಂಟು 480 ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಒಟ್ಟು ಆಕಾರ ಅಥವಾ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ಕಟ್ಟಡ ಯಾವಪ್ಪ ಅಂದ್ರೆ ಗೀಜಾ ಪಿರಾಮಿಡ್. ಇನ್ನು ಈ ಒಂದು ಗೀಜಾ ಪಿರಾಮಿಡ್ ಅನ್ನು ಕಟ್ಟಲಿಕ್ಕೆ ಸುಮಾರು 10 ಲಕ್ಷ ಜನ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಾರ. ಹೀಗಾಗಿ 10 ಲಕ್ಷ ಜನ ಕೆಲಸಗಾರರು ಸುಮಾರು 20 ವರ್ಷಗಳ ಕಾಲ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಯಾವ ಕಟ್ಟಡವನ್ರಿ? ಗೀಜಾ ಪಿರಾಮಿಡ್ ಅಂತಕ್ಕಂಥ ಒಂದು ಕಟ್ಟಡವನ್ನ 10 ಲಕ್ಷ ಕಾರ್ಮಿಕರು 20 ವರ್ಷಗಳ ಕಾಲ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಹೀಗೆ ಒಟ್ಟಾರೆಯಾಗಿ ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಸುಮಾರು 2.5 ಟನ್, ಎಷ್ಟ್ರಿ? 2.5 ಟನ್ಗಳ ಒಂದು ಬಂಡೆಗಳನ್ನ ಬಳಕೆ ಮಾಡ್ಯಾರ. ಕಲ್ಲಿನ ಬಂಡೆಗಳನ್ನ 7.5 ಟನ್ ಕಲ್ಲಿನ ಬಂಡೆಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಗೀಜಾ ಪಿರಾಮಿಡ್ ಅನ್ನು ರಚನೆ ಮಾಡ್ಯಾರ. ಇದು ಗೀಜಾ ಪಿರಾಮಿಡ್ ಹೊಂದಿರತಕ್ಕಂಥ ಒಂದು ಮುಖ್ಯ ಮಾಹಿತಿ ಏನೇನ್ರಿ? ಗೀಜಾ ಪಿರಾಮಿಡ್ ಅಂತ ತೆಗೆದುಕೊಂಡಾಗ ಇದು ಸಹ ಒಂದು ಫೇರೋವಿನ ಗೋರಿ. ನಂತರ ಇದರ ಒಂದು ಆಕಾರದ ಹಿನ್ನೆಲೆಗೆ ಬಂದಾಗ ಇದು 13 ಎಕರೆ ವಿಸ್ತೀರ್ಣವನ್ನು ಹೊಂದೈತಿ. ಜೊತೆಗೆ 746 481 ಉದ್ದ, ಎತ್ತರ, ಆಳದ ಒಂದು ವಿಸ್ತೀರ್ಣವನ್ನು ಹೊಂದೈತಿ. ಸುಮಾರು 7.5 ಟನ್ ಕಲ್ಲಿನ ಬಂಡೆಗಳ ಬಳಕೆ ಮಾಡಿಕೊಂಡು ಇದನ್ನು ನಿರ್ಮಾಣ ಮಾಡ್ಯಾರು. ಜೊತೆಗೆ 10 ಲಕ್ಷ ಕಾರ್ಮಿಕರು 20 ವರ್ಷಗಳ ಕಾಲ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಒಂದು ಗೀಜಾ ಪಿರಾಮಿಡ್ ಅನ್ನು ರಚನೆ ಮಾಡ್ಯಾರ. ಇದು ಪಿರಾಮಿಡ್ಗಳಲ್ಲಿ ಕಂಡು ಬರ್ತಕ್ಕಂಥ ಗೀಜಾ ಪಿರಾಮಿಡ್ ಅಂತಕ್ಕಂಥ ಒಂದು ವಿಷಯದ ಸಂಪೂರ್ಣ ಮಾಹಿತಿ. ಇನ್ನು ಈ ಅವರ ವಾಸ್ತುಶಿಲ್ಪದಲ್ಲಿ ಕೇವಲ ಪಿರಾಮಿಡ್ಗಳು ಅಷ್ಟೇ ಅಲ್ಲದೆ ಸ್ಪಿಂಕ್ಸ್ ಮೂರ್ತಿಗಳು ಸಹ ರಚನೆ ಆಕಾವ್. ಯಾವ ಮೂರ್ತಿ ರೀ? ಸ್ಪಿಂಕ್ಸ್ ಅಂತಕ್ಕಂಥ ಒಂದು ಮೂರ್ತಿಗಳು. ಇವುದು ಅವರ ವಾಸ್ತುಶಿಲ್ಪದ ಮತ್ತೊಂದು ಮುಖ್ಯ ಲಕ್ಷಣ. ಸ್ಪಿಂಕ್ಸ್ ಮೂರ್ತಿಗಳಂದ್ರೆ ಏನ್ರಿ?
ಹೆಡ್ ಆಫ್ ಎ ಮ್ಯಾನ್. ಸ್ಪಿಂಕ್ಸ್ ಮೂರ್ತಿಗಳು ಅಂದ್ರೆ ಏನ್ರಿ? ಹೆಡ್ ಆಫ್ ಎ ಮ್ಯಾನ್ ಅಂಡ್ ಬಾಡಿ ಆಫ್ ಎ ಲಯನ್. ಮನುಷ್ಯನ ತಲೆ ಅಥವಾ ಶಿರ, ಇದಕ್ಕೆ ಶಿರ ಅಂತ ಕರಿತೀವಿ. ಮನುಷ್ಯನ ಶಿರ ಮತ್ತು ಪ್ರಾಣಿಯ ದೇಹವನ್ನ ಹೊಂದಿರತಕ್ಕಂಥ ಶಿಲ್ಪಕಲೆಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಪಿಂಕ್ಸ್ ಮೂರ್ತಿಗಳು ಅಂತ ಕರಿತೀವಿ. ಏನ್ರಿ? ಮನುಷ್ಯನ ಶಿರ, ಪ್ರಾಣಿಗಳ ದೇಹವನ್ನ ಹೊಂದಿದ ಚಿತ್ರಗಳಿಗೆ ನಾವೇನಂತ ಕರಿತೀವಿ? ಸ್ಪಿಂಕ್ಸ್ ಮೂರ್ತಿಗಳು ಅಂತ ಕರಿತೀವಿ. ಹೆಡ್ ಆಫ್ ಎ ಮ್ಯಾನ್, ಬಾಡಿ ಆಫ್ ಎ ಲೈನ್. ಮನುಷ್ಯನ ಶಿರ ಮತ್ತು ಪ್ರಾಣಿಗಳ ದೇಹವನ್ನು ಹೊಂದಿರತಕ್ಕಂಥ ಚಿತ್ರಗಳೇ ಸ್ಪಿಂಕ್ಸ್ ಮೂರ್ತಿಗಳು. ಹೀಗೆ ಸುಮಾರು ಸಾವಿರಾರು ಅಥವಾ ಅಸಂಖ್ಯಾತವಾಗಿರ್ತಕ್ಕಂಥ ಒಂದು ಸ್ಪಿಂಕ್ಸ್ ಮೂರ್ತಿಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಒಂದು ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಾವ. ಹೀಗೆ ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಆ ಎಲ್ಲ ಸ್ಪಿಂಕ್ಸ್ ಮೂರ್ತಿಗಳ ಪೈಕಿ ಸಾಮ್ರಾಟ್ ಕಪು ಅಥವಾ ಕಪುವಿನ ಮೊಮ್ಮಗನಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಸ್ಪಿಂಕ್ಸ್ ಮೂರ್ತಿಯನ್ನು ತೆಗೆದುಕೊಂಡಾಗ ಆ ಒಂದು ಮೂರ್ತಿ ಅತ್ಯಂತ ದೊಡ್ಡ ಮೂರ್ತಿ ಅಂತ ಹೇಳ್ಬೋದು. ಹೀಗೆ ಈ ಒಂದು ಸ್ಪಿಂಕ್ಸ್ ಮೂರ್ತಿ ಅಸಂಖ್ಯಾತ ಮೂರ್ತಿಗಳು ಕಂಡು ಬರ್ತಾವೋ ಆ ಎಲ್ಲ ಮೂರ್ತಿಗಳ ಪೈಕಿ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ಸ್ಪಿಂಕ್ಸ್ ಮೂರ್ತಿ ಎಷ್ಟಪ್ಪ ಅಂದ್ರೆ ಅದು ಸುಮಾರು 740 ಅಡಿ ಉದ್ದ ಹಾಗೂ 60 ಅಡಿ ಅಗಲವಾಗಿ ಕಂಡು ಬರುತ್ತೆ. 740 ಅಡಿ ಲಾಂಗ್, ಇದು ವೈಡ್ ಅಥವಾ ಹೈಟ್, ಎತ್ತರ ಅಂತ ಹೇಳ್ಬೋದು. ಹೀಗೆ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕ ಎಲ್ಲ ಸ್ಪಿಂಕ್ಸ್ ಮೂರ್ತಿಗಳ ಪೈಕಿ ಅತ್ಯಂತ ದೊಡ್ಡ ಸ್ಪಿಂಕ್ಸ್ ಮೂರ್ತಿ ಯಾವಪ್ಪ ಅಂದ್ರೆ ಆ ಒಂದು ಸ್ಪಿಂಕ್ಸ್ ಮೂರ್ತಿ ಏನೈತಪ್ಪ ಅಂದ್ರೆ ಸುಮಾರು 740 ಅಡಿ ಉದ್ದ ಹಾಗೂ 60 ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ಸ್ಪಿಂಕ್ಸ್ ಮೂರ್ತಿ ಕಂಡುಬರುತ್ತೆ. ಇದು ಸ್ಪಿಂಕ್ಸ್ ಮೂರ್ತಿಯ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ದೇವಾಲಯಗಳ ಹಿನ್ನೆಲೆಗೆ ಬಂದಾಗ ಅವರ ಕಾಲಾವಧಿಯಲ್ಲಿ ಲಕ್ಸೂರ್ ಅಂತಕ್ಕಂಥ ಒಂದು ಪ್ರಸಿದ್ಧ ದೇವಾಲಯ ಕಂಡುಬರುತ್ತೆ. ಯಾವ ದೇವಾಲಯ ರೀ? ಲಕ್ಸೂರ್ ಅಂತಕ್ಕಂಥ ಒಂದು ದೇವಾಲಯ. ಇದು ಈಜಿಪ್ತಿನ ಕಾಲಾವಧಿಯ ಒಂದು ದೇವಾಲಯ. ಹೀಗಾಗಿ ಇವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಲಕ್ಸೂರ್ ದೇವಾಲಯ ತೆಗೆದುಕೊಂಡಾಗ ಈ ಲಕ್ಸೂರ್ ದೇವಾಲಯದ ಮುಂಭಾಗದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಹೆಬ್ಬಾಗಿಲನ್ನು ಹೊಂದೈತಿ. ಜೊತೆಗೆ ದೇವಾಲಯದ ಮುಂದಿನ ಬದಿಯಲ್ಲಿ ಸುಮಾರು 365 ಸ್ಪಿಂಕ್ಸ್ ಮೂರ್ತಿಗಳು ಕಂಡು ಬರ್ತಾವೆ. ಸುಮಾರು 365 ಸ್ಪಿಂಕ್ಸ್ ಮೂರ್ತಿಗಳು ಕಂಡು ಬರ್ತಾವು. ಇನ್ನು ಜಾತ್ರೆ ಮತ್ತು ಹಬ್ಬದ ಸಂದರ್ಭದಲ್ಲಿ ಇಲ್ಲೇನಾಗಿತ್ತಪ್ಪ ಅಂದ್ರೆ ಬಹಳ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ವಿಶೇಷತೆಗಳು ಕಂಡು ಬರ್ತಿದ್ವು ಎಲ್ರಿ ಈ ಒಂದು ಲಕ್ಸೂರ್ ದೇವಾಲಯದ. ಹೀಗೆ ಒಟ್ಟಾರೆಯಾಗಿ ಪಿರಾಮಿಡ್ಗಳು, ಸ್ಪಿಂಕ್ಸ್ ಮೂರ್ತಿಗಳು ಹಾಗೂ ದೇವಾಲಯಗಳು ಇವುಗಳ ಜೊತೆಗೆ ಸಾಕಷ್ಟು ಪ್ರಮಾಣದ ಒಂದು ಶಿಲ್ಪಕಲೆಗಳು ಕಂಡು ಬರ್ತಾವೆ. ಆ ಶಿಲ್ಪಕಲೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿ, ಪಕ್ಷಿಗಳು ಮತ್ತು ದೇವರುಗಳ ಒಂದು ಮೂರ್ತಿಗಳು ಕಂಡು ಬರ್ತಾವೆ. ಹೀಗೆ ಒಟ್ಟಾರೆಯಾಗಿ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಇದು ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪ. ಇನ್ನು ಇದಾದ ಬಳಿಕ ಕೊನೆಯದಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಅವನತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಇಷ್ಟೆಲ್ಲ ಸುಮಾರು 7,000 ವರ್ಷಗಳ ಹಿಂದೆ ಹುಟ್ಟಿಕೊಂಡಿರ್ತಕ್ಕಂಥ ಈ ಒಂದು ನಾಗರಿಕತೆ ಸುಮಾರು 3,000 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಆ 3,000 ಕಾಲ ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಒಂದು ನಾಗರಿಕತೆ ತದನಂತರದಲ್ಲಿ ಅವನತಿಯನ್ನು ಹೊಂದಿತ್ತು, ಡಿಕ್ಲೈನ್. ಸದ್ಯ ನಾವೇನ್ ಮಾಡೋಣ್ರಿ ಈಜಿಪ್ತಿಯನ್ನರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದ ನಂತರ ಈ ಒಂದು ಈಜಿಪ್ಟ್ ನಾಗರಿಕತೆಯ ಅವನತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಮುಖ್ಯವಾಗಿ 7 ಕಾರಣಗಳು ಕಂಡು ಬರ್ತಾವೆ. ಎಷ್ಟು ಕಾರಣಗಳು ರೀ? 7 ಕಾರಣಗಳು. ಇಲ್ಲಿ ಅವನತಿ ಅಂತ ಹಾಕೊಡ್ರಿ. ಅಂದ್ರೆ ಅವನತಿ ಅಂದ್ರೆ ಅಂತ್ಯಗೊಳ್ಳುವುದು, ಎಂಡ್ ಆಗುವುದು. ಇನ್ನು ಈಜಿಪ್ಟ್ ನಾಗರಿಕತೆ ಅವನತಿಗೊಳ್ಳಲಿಕ್ಕೆ 7 ಕಾರಣಗಳು ಬರ್ತಾವೆ. 7 ಕಾರಣಗಳು ಹೇಳ್ತೀನಿ, ಬರ್ಕೊಡ್ರಿ. ಮೊದಲೇ ಒಂದು ಕಾರಣ ಏನಪ್ಪ ಅಂದ್ರೆ ಫೇಲ್ಯೂರ್ ಟು ಪ್ರೊವೈಡ್ ಗುಡ್ ಗವರ್ನೆನ್ಸ್. ಎರಡನೇ ಒಂದು ಕಾರಣ ತೆಗೆದುಕೊಂಡಾಗ ವೀಕ್ ರೂಲರ್ಸ್. ಮೂರನೇ ಒಂದು ಕಾರಣ ಅಂತ ತೆಗೆದುಕೊಂಡಾಗ ಇಂಟರ್ನಲ್ ಕ್ವಾರಲ್ಸ್ ಬಿಟ್ವೀನ್ ಫೇರೋಸ್. ನಾಲ್ಕನೇ ಒಂದು ಕಾರಣ ತೆಗೆದುಕೊಂಡಾಗ ರಿಲಿಜಿಯಸ್ ಇಂಟಾಲರೆನ್ಸ್. ಐದನೇ ಒಂದು ಕಾರಣ ತೆಗೆದುಕೊಂಡಾಗ
ಸೋಸಿಯಲ್ ಹಾರ್ಮೋನಿ. ಆರನೇ ಒಂದು ಕಾರಣ ಅಂತ ತೆಗೆದುಕೊಂಡಾಗ ಫಾರಿನ್ ಇನ್ವೇಜನ್ಸ್. ಏಳನೇ ಒಂದು ಕಾರಣ ತೆಗೆದುಕೊಂಡಾಗ ಲಕ್ಸುರಿಯಸ್ ಲೈಫ್ಸ್ ಆಫ್ ಫೇರೋಸ್. ಹೀಗೆ ಇವಿಷ್ಟು ಏನಪ್ಪಾ ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕಾರಣಗಳು. ಮೊದಲೇ ಒಂದು ಕಾರಣ ತೆಗೆದುಕೊಂಡಾಗ ಫೇಲ್ಯೂರ್ ಟು ಪ್ರೊವೈಡ್ ಗುಡ್ ಗವರ್ನೆನ್ಸ್, ಅಂದ್ರೆ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲ. ಮೊದಲನೇ ಒಂದು ಕಾರಣ ಯಾವ್ದ್ರಿ? ಉತ್ತಮ ಆಡಳಿತ ನೀಡುವಲ್ಲಿ ವಿಫಲ. ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೇನೆ. ಎರಡನೇದು ವೀಕ್ ರೂಲರ್ಸ್, ಅಶಕ್ತ ದೊರೆಗಳು ಅಥವಾ ಅಸಮರ್ಥ ದೊರೆಗಳು. ಎರಡನೇದು ಯಾವ್ದ್ರಿ? ಅಶಕ್ತ ದೊರೆಗಳು ಅಥವಾ ಅಸಮರ್ಥ ದೊರೆಗಳು. ಮೂರನೇದು ಇಂಟರ್ನಲ್ ಕ್ವಾರಲ್ಸ್ ಬಿಟ್ವೀನ್ ಫೇರೋಸ್, ಫೇರೋಗಳಲ್ಲಿನ ಆಂತರಿಕ ಕಚ್ಚಾಟ. ಕಚ್ಚಾಟ ಅಂದ್ರೆ ಏನ್ರಿ? ಜಗಳ. ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಮೂರನೇ ಒಂದು ಕಾರಣ ಅಂದಾಗ ಫೇರೋಗಳಲ್ಲಿನ ಆಂತರಿಕ ಕಚ್ಚಾಟ. ನಾಲ್ಕನೇದು ಧಾರ್ಮಿಕ ಅಸಹಿಷ್ಣುತೆ, ಧಾರ್ಮಿಕ ಅಸಹಿಷ್ಣುತೆ. ಐದನೇದು ಸೋಷಿಯಲ್ ಹಾರ್ಮೋನಿ ಅಂತ ತೆಗೆದುಕೊಂಡಾಗ ಸಾಮಾಜಿಕ ಸಾಮರಸ್ಯ, ಸಾಮಾಜಿಕ ಸಾಮರಸ್ಯ. ಏಳನೇದು ಫಾರಿನ್ ಇನ್ವೇಜನ್ಸ್, ವಿದೇಶಿಯರ ದಾಳಿಗಳು, ವಿದೇಶಿಯರ ದಾಳಿಗಳು. ಎಂಟನೇದು ಲಕ್ಸುರಿಯಸ್ ಲೈಫ್ ಆಫ್ ಫೇರೋಸ್, ಫೇರೋಗಳ ವಿಲಾಸಿ ಜೀವನ, ಫೇರೋಗಳ ವಿಲಾಸಿ ಜೀವನ. ಹೀಗೆ ಈ 7 ಕಾರಣಗಳ ಹಿನ್ನೆಲೆಯಲ್ಲಿ 7,000 ವರ್ಷಗಳ ಹಿಂದೆ ಹುಟ್ಟಿಕೊಂಡು 3,000 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಈಜಿಪ್ಟ್ ನಾಗರಿಕತೆ ಅವನತಿಯನ್ನು ಹೊಂದದ್ದು. ಇನ್ನು ಈ ಅವನತಿ ಕಾರಣ ಒಂದೊಂದೇ ಚರ್ಚೆ ಮಾಡ್ಬೇಕಂದ್ರೆ ಮೊದಲನೇ ಒಂದು ಕಾರಣ ಏನ್ರಿ? ಉತ್ತಮ ಆಡಳಿತ ನೀಡುವಲ್ಲಿ ವಿಫಲ. ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಮೊದಲನೇ ಒಂದು ಕಾರಣ ಅಂತ ಬಂದಾಗ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಫೇರೋಗಳ ಆಡಳಿತವನ್ನು ತೆಗೆದುಕೊಂಡಾಗ ಅದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರವನ್ನು ಹೊಂದಿತ್ತು. ಈ ಕೇಂದ್ರ ಸರ್ಕಾರವನ್ನು ಹೊಂದಿರತಕ್ಕಂಥ ಇದೇ ಫೇರೋ ಸಂಸ್ಥೆ ತದನಂತರದಲ್ಲಿ ಬಂದಾಗ ಏನಪ್ಪ ಅಂದ್ರೆ ದುರ್ಬಲವಾಗಲಿಕ್ಕೆ ಆರಂಭಿಸಿತು. ಹೀಗೆ ಈ ಒಂದು ದುರ್ಬಲತೆಯ ಹಿನ್ನೆಲೆ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನೀಡಲಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಫೇರೋಗಳು ತಮ್ಮ ಒಂದು ಅಧಿಕಾರವನ್ನು ಕಳೆದುಕೊಂಡಾಗ ಈ ಒಂದು ನಾಗರಿಕತೆ ಅವನತಿಯನ್ನ ಹೊಂದಿತ್ತು ಅಂತ ಹೇಳ್ಬೋದು. ಇದು ಮೊದಲನೇ ಒಂದು ಕಾರಣ. ಇನ್ನು ಎರಡನೇ ಒಂದು ಕಾರಣ ತೆಗೆದುಕೊಂಡಾಗ ವೀಕ್ ರೂಲರ್ಸ್ ಅಂದ್ರೆ ಅಸಮರ್ಥ ಅಥವಾ ಅಶಕ್ತ ದೊರೆಗಳನ್ನು ತೆಗೆದುಕೊಂಡಾಗ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಎಲ್ಲ ರಾಜರನ್ನು ತೆಗೆದುಕೊಂಡಾಗ ಅವರು ಬಹಳಷ್ಟು ಏನಾಗಿರಪ್ಪ ಅಂದ್ರೆ ದೃಢವಾಗಿರುವುದು ಅಷ್ಟೇ ಅಲ್ಲದೆ ಉತ್ತಮವಾಗಿರ್ತಕ್ಕಂಥ ಒಂದು ಶೌರ್ಯ ಮತ್ತು ಧೈರ್ಯವನ್ನು ಹೊಂದಿದ್ರು. ಆದರೆ ತದನಂತರದಲ್ಲಿ ಬಂದಿರತಕ್ಕಂಥ ಎಲ್ಲ ಫೇರೋಗಳೇನಾಗಿದ್ರಪ್ಪ ಅಂದ್ರೆ ಅತ್ಯಂತ ದುರ್ಬಲರಾಗಿದ್ರು ಅಥವಾ ಅಶಕ್ತರಾಗಿದ್ರು. ಯಾವುದೇ ಒಂದು ಫರಕಿಯರು ನಮ್ಮ ಮೇಲೆ ದಾಳಿ ಮಾಡಿದಾಗ ಅವರನ್ನ ಎದುರಿಸ್ತಕ್ಕಂಥ ಒಂದು ಶಕ್ತಿ ಈ ಒಂದು ಫೇರೋಗಳಿಗೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡಬೇಕಂತಕ್ಕಂಥ ಒಂದು ಭಾವನೆ ಈ ಒಂದು ಫೇರೋಗಳಲ್ಲಿ ಇರಲಿಲ್ಲ. ಹೀಗೆ ತದನಂತರದಲ್ಲಿ ಬಂದಿರತಕ್ಕಂಥ ಒಂದು ದುರ್ಬಲ ಫೇರೋಗಳ ಆಳ್ವಿಕೆಯಿಂದಾಗಿ ಈ ಒಂದು ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ಬೋದು. ಇನ್ನು ಮೂರನೇದಂತ ತೆಗೆದುಕೊಂಡಾಗ ಫೇರೋಗಳಲ್ಲಿನ ಆಂತರಿಕ ಕಚ್ಚಾಟ. ಆರಂಭಿಕವಾಗಿರ್ತಕ್ಕಂಥ ಫೇರೋಗಳು ನಿಷ್ಠೆಯಿಂದ ಆಳ್ವಿಕೆ ಮಾಡಿದರು. ಆದರೆ ತದನಂತರದಲ್ಲಿ ಬಂದಿರತಕ್ಕಂಥ ಫೇರೋಗಳು ಏನ್ ಮಾಡಿರಪ್ಪ ಅಂದ್ರೆ ಅಧಿಕಾರದ ಆಸೆಗಾಗಿ ಜನರ ಒಂದು ಕಲ್ಯಾಣವನ್ನ ಮಾಡೋದ್ರ ಬದಲಾಗಿ ಜನರಿಗೋಸ್ಕರ ತಮ್ಮ ಒಂದು ಆಡಳಿತವನ್ನು ನೀಡುವುದರ ಬದಲಾಗಿ ಕೇವಲ ಅಧಿಕಾರದ ಆಸೆಗಾಗಿ ತಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆರಂಭಿಸಿರಪ್ಪ ಅಂದ್ರೆ ಜಗಳವಾಡಲಿಕ್ಕೆ ಆರಂಭಿಸಿದ್ರು. ಇದರಿಂದ ಫೇರೋ ತನ್ನ ಒಂದು ಘನತೆಯನ್ನ ಕಳೆದುಕೊಂಡಿತ್ತು. ಅಷ್ಟೇ ಅಲ್ಲದೆ ಎಲ್ಲ ಫೇರೋಗಳು ತಮ್ಮ ಒಂದು ಅಧಿಕಾರವನ್ನು ಕಳೆದುಕೊಂಡ್ರೆ ಅಂತ ಹೇಳ್ಬೋದು. ಇನ್ನು ತದನಂತರದಲ್ಲಿ ಧಾರ್ಮಿಕ ಅಸಹಿಷ್ಣುತೆ. ಸಹಿಷ್ಣುತೆ ಅಂದ್ರೆ ಏನ್ರಿ? ಎಲ್ಲರನ್ನ ಒಂದುಗೂಡಿಸಿಕೊಳ್ಳುವುದು, ಐಕ್ಯತೆ ಅಂತ ಹೇಳ್ಬೋದು. ಸಹಿಷ್ಣುತೆ ಅಂದ್ರೆ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡದೇ ಇರುವುದು. ಆದರೆ ತದನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ ಧಾರ್ಮಿಕ ಅಸಹಿಷ್ಣುತೆ ಅಂದ್ರ ಕೇವಲ ನಮ್ಮ ದೇವರುಗಳು ಹೆಚ್ಚು, ಧರ್ಮದಲ್ಲಿ ಏನಾಯ್ತಪ್ಪ ಅಂದ್ರ ಮೇಲು ಕೀಳು ಅಂತಕ್ಕಂಥ ಒಂದು ಭಾವನೆಗಳು ಕಂಡು ಬಂದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ಬೋದು. ಇನ್ನು ಸಾಮಾಜಿಕ ಸಾಮರಸ್ಯ ಅಂತ ತೆಗೆದುಕೊಂಡಾಗ ಅಖಂಡವಾಗಿರ್ತಕ್ಕಂಥ ಸಮಾಜ ಒಂದು ಸುಸಂಘಟಿತವಾಗಿರುವುದು ಅಷ್ಟೇ ಅಲ್ಲದೆ ತದನಂತರದಲ್ಲಿ ಏನಾಗೈತ್ರಿ ವೃತ್ತಿಗಳ ಆಧಾರದ ಮೇಲೆ 3 ವರ್ಗ ಮಾರ್ಪಟ್ಟಿದೆ: ಮೇಲ್ವರ್ಗ, ಮಧ್ಯಮ ವರ್ಗ,
ಕೆಳವರ್ಗ. ಹೀಗೆ ಈ 3 ವರ್ಗ ಮಾರ್ಪಟ್ಟಂತ ಸಂದರ್ಭದಲ್ಲಿ ಮೊದಲೆರಡು ವರ್ಗಗಳು ಸಮಾಜದಲ್ಲಿ ಎಲ್ಲ ಸವಲತ್ತುಗಳನ್ನ ಮತ್ತು ಉನ್ನತ ಸ್ಥಾನಮಾನಗಳನ್ನು ಹೊಂದಿದ್ದು, ಆದರೆ 3ನೇ ಒಂದು ವರ್ಗ ಅತ್ಯಂತ ಶೋಷಣೀಯ ವರ್ಗವಾಗಿತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಸಮಾನತೆ ಅನ್ನೋದು ಇರಲಿಲ್ಲ. ಹೀಗಾಗಿ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಮರಸ್ಯತೆ ಹಿನ್ನೆಲೆಯಾಗಿ ಈ ಒಂದು ಫೇರೋಗಳ ಆಳ್ವಿಕೆ ಅಂತ್ಯವಾಯಿತು ಅಂತ ಹೇಳ್ಬೋದು. ಇನ್ನು ತದನಂತರದಲ್ಲಿ ಫಾರಿನ್ ಇನ್ವೇಜನ್ಸ್, ಈ ಒಂದು ದುರ್ಬಲ ಪೇರುಗಳ ಆಳ್ವಿಕೆಯ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ ಅಸ್ಸೀರಿಯನ್ನರು, ಅಸ್ಸೀರಿಯನ್ನರು ಮತ್ತು ಆಫ್ರಿಕಾ ದೇಶದವರು ಏನ್ ಮಾಡಿರಪ್ಪ ಅಂತಂದ್ರೆ ಈ ಒಂದು ಈಜಿಪ್ತಿನ ಮೇಲೆ ದಾಳಿ ಮಾಡಿದರು. ಹೀಗಾಗಿ ವಿದೇಶಿಯರ ದಾಳಿ ಅಂತ ತೆಗೆದುಕೊಂಡಾಗ ಅಸ್ಸೀರಿಯನ್ನರು ಮತ್ತು ಆಫ್ರಿಕನ್ನರು ಈ ಒಂದು ಫೇರೋಗಳ ಮೇಲೆ ದಾಳಿ ಮಾಡಿದಾಗ ಅವರ ಒಂದು ದಾಳಿಯನ್ನು ಎದುರಿಸಲಾಗದೆ ಈ ಒಂದು ಫೇರೋಗಳು ಸೋತು ಶರಣಾಗತರಾಗಿ ಅವರ ಒಂದು ಅಧಿಕಾರವನ್ನು ಒಪ್ಪಿಕೊಂಡರು ಅಂತ ಹೇಳ್ಬೋದು. ಹೀಗೆ ವಿದೇಶಿಯರ ದಾಳಿಯ ಹಿನ್ನೆಲೆಯಲ್ಲಿ ಈ ಒಂದು ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ಬೋದು. ಕೊನೆಯದಾಗಿ ಲಕ್ಸುರಿಯಸ್ ಲೈಫ್ ಆಫ್ ಫೇರೋಗಳ ಒಂದು ವಿಲಾಸಿ ಜೀವನ, ಪ್ರಜೆಗಳಿಗೆ ಉತ್ತಮ ಆಡಳಿತವನ್ನ ನೀಡುವೆನೆಂತು ಹಾಗೂ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯನ್ನು ತಿಳಿದುಕೊಂಡು ಆಳ್ವಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಫೇರೋಗಳು ಜನರಿಗೋಸ್ಕರ ತಮ್ಮ ಒಂದು ಆಡಳಿತವನ್ನು ಮಾಡೋದ್ರ ಬದಲಾಗಿ ಕೇವಲ ತಮ್ಮ ಒಂದು ವಿಲಾಸಿ ಜೀವನವನ್ನು ಕಳೆಯಲಿಕ್ಕೆ ಆರಂಭಿಸಿದರು. ಹೀಗಾಗಿ ಈ ಸಂದರ್ಭದಲ್ಲಿ ಅವರ ಒಂದು ವಿಲಾಸಿ ಜೀವನದ ಹಿನ್ನೆಲೆಯಲ್ಲಿ ಈ ಒಂದು ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ಬೋದು. ಇದನ್ನೇ ನೀವು ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಎರಡು ಮಾರ್ಕ್ಸ್ ಕ್ವಶನ್ ಕೇಳ್ತಾರ, ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಕಾರಣ ಅಂದಾಗ ಯಾವುದಾದ್ರೂ 2 ಬರೀಬಹುದು. ಹೀಗೆ ಒಟ್ಟಾರೆಯಾಗಿ ಈ 7 ಕಾರಣಗಳ ಹಿನ್ನೆಲೆಯಲ್ಲಿ ನಮಗೇನಾಯ್ತ್ರಿ ಈ ಒಂದು ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಆರಂಭದಿಂದ ಹಿಡಿದುಕೊಂಡು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ನಾವು ಏನನ್ನ ಚರ್ಚೆ ಮಾಡಿದಪ್ಪ ಅಂದ್ರೆ, ಒಂದು ಆರಂಭಿಕವಾಗಿ ಈಜಿಪ್ಟ್ ನಾಗರಿಕತೆ ಆರಂಭ ಆಗ್ತಕ್ಕಂಥ ಒಂದು ಭೌಗೋಳಿಕ ಹಿನ್ನೆಲೆ ಆಗಿರ್ಬೋದು, ತದನಂತರದಲ್ಲಿ ನೈಲ್ ನದಿಯನ್ನ ಈಜಿಪ್ತಿನ ವರಪ್ರಸಾದ ಎಂದು ಏಕೆ ಕರೆಯುತ್ತಾರೆ ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಈಜಿಪ್ತಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಜನಾಂಗೀಯ ಹಿನ್ನೆಲೆ ಆಗಿರ್ಬೋದು, ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡಲಿಕ್ಕೆ ಕಂಡುಬರ್ತಕ್ಕಂಥ ಮುಖ್ಯ ಮೂಲಾಧಾರಗಳಾಗಿರ್ಬೋದು, ಈಜಿಪ್ತಿಯನ್ನರ ಒಂದು ಆಡಳಿತವನ್ನು ನೋಡುವ ಸಲುವಾಗಿ ಅಲ್ಲಿ ಕಂಡುಬರ್ತಕ್ಕಂಥ ರಾಜಕೀಯ ಸ್ಥಿತಿ ಆಗಿರ್ಬೋದು, ಅವರ ಸಮಾಜವನ್ನು ನೋಡುವ ಸಲುವಾಗಿ ಅಲ್ಲಿ ಕಂಡುಬರ್ತಕ್ಕಂಥ ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ವೃತ್ತಿಗಳು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಅಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ಸ್ಥಿತಿ ಆಗಿರ್ಬೋದು, ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಮಮ್ಮೀಕರಣ ಮತ್ತು ದೇವರುಗಳ ಕುರಿತು ಚರ್ಚಿಸುವ ಸಲುವಾಗಿ ಅವರ ಧಾರ್ಮಿಕ ಸ್ಥಿತಿ ಆಗಿರ್ಬೋದು, ಅಲ್ಲಿ ಕಂಡುಬರ್ತಕ್ಕಂಥ ಲಿಪಿಯ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಈಜಿಪ್ತಿನ ಕಲಿಕೆ ಆಗಿರ್ಬೋದು, ಪ್ರಮುಖ ಸಾಹಿತ್ಯ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥ ಒಂದು ವಿಷಯದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಕೊನೆಗೆ ಈಜಿಪ್ಟ್ ನಾಗರಿಕತೆಯ ಅವನತಿ ಅಂತಕ್ಕಂಥ ಒಂದು ವಿಷಯದಲ್ಲಿ ಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಎಷ್ಟು ಕಾರಣಗಳು ಕಂಡು ಬರ್ತವೆ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಸುಮಾರು 7 ಕಾರಣಗಳ ಬಗ್ಗೆ ಏನ್ ಮಾಡಿದಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡ್ವಿ. ಜೊತೆಗೆ ಈ ಒಂದು ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋದ್ರೊಂದಿಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಯನಕ್ಕಪ್ಪ ಅಂದ್ರೆ ಇಲ್ಲಿಗೆ ಮುಕ್ತಾಯಗೊಳ್ತೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಅಥವಾ ಇರಾಕ್ ನಾಗರಿಕತೆ ಅಂತಕ್ಕಂಥ ಒಂದು ನಾಗರಿಕತೆ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.